ನವರತ್ನ ಜ್ಯುವೆಲರ್ಸ್, ತೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ, ಸಾಂಪ್ರದಾಯಿಕ ವಿನ್ಯಾಸದ BIS ಹಾಲ್ಮಾರ್ಕ್ ಆಭರಣಗಳು, ಮುಖ್ಯ ರಸ್ತೆ, ಹರಿಹರ. ಕಳೆದ 40 ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬೊಂಗಾಳಿ ಸ್ಟೀಲ್ ಟ್ರೇಡರ್ಸ್ ಈಗ ನಾವು ಹರಿಹರದ ಪ್ರಮುಖ ಇಂಡಸ್ಟ್ರಿಯಲ್ ಸಪ್ಲೈಯರ್ ಆಗಿದ್ದೇವೆ. ಇಂದೇ ಭೇಟಿ ಕೊಡಿ. ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ. ಬೊಂಗಾಳಿ ಸ್ಟೀಲ್ ಟ್ರೇಡರ್ಸ್, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ, ಬೊಂಗಾಳೆ ಬಿಲ್ಡಿಂಗ್, ಹರಿಹರ. ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇನೆ. ಹಾಗೆ ಈ ದಿನದ ಈ ಕಾರ್ಯಕ್ರಮವನ್ನು, ಈ ಮಾಸಿಕ ಉಪನ್ಯಾಸಕ ಮಾಲಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕೆ ಆಗಮಿಸ್ತೇನೆ. ಹಾಗೆ ಈ ದಿನದ ಈ ಕಾರ್ಯಕ್ರಮವನ್ನು ನಡೀಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂತಹ HVP ವಿಶ್ವಧರ್ಮ ವಿದ್ಯಾಪೀಠದ ಮಾನ್ಯ ಕಾರ್ಯದರ್ಶಿಗಳಾದಂತಹ RT ಪ್ರಶಾಂತ್ ಸರ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಸ್ತೇನೆ. ಹಾಗೆ ಹರಿಹರದ ಹಿರಿಯ ನ್ಯಾಯವಾದಿಗಳಾದಂತಹ ಸನ್ಮಾನ್ಯ ಶ್ರೀ ರಾಮಚಂದ್ರ ಕಲಾಲ್ ಸರ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆ ವಿಶ್ರಾಂತ ಪ್ರಾಂಶುಪಾಲರು ಮತ್ತು ನಮ್ಮೆಲ್ಲರ ಒಡನಾಡಿಗಳು ಆಗಿರುವಂತಹ ಡಾಕ್ಟರ್ SH ಪ್ಯಾಟಿ ಸರ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಸ್ತೇನೆ. ಹಾಗೆ ನಮ್ಮ ಹಿರಿಯರು ಮತ್ತು ಕಾರ್ಮಿಕ ಮುಖಂಡರು ಹಾಗೂ ಸಾಹಿತಿಗಳು ಆಗಿರುವಂತಹ HK ಕೊಟ್ರಪ್ಪ ಸರ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಮತ್ತೋರ್ವ ಹಿರಿಯ ಸಾಹಿತಿಗಳು ಆಗಿರುವಂತಹ ಶ್ರೀ ಹುಲಿಕಟ್ಟಿ ಚನ್ನಬಸಪ್ಪ ಸರ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಆತ್ಮೀಯ ಎಲ್ಲ ಬಂಧುಗಳೇ, ಪರಸ್ಪರ ಬಳಗ ಪ್ರಾರಂಭ ಆಗಿ ಸುಮಾರು 10-15 ವರ್ಷಗಳಿಂದ ನಿರಂತರವಾದಂತಹ ಮಾಸಿಕ ಉಪನ್ಯಾಸ ಕಾರ್ಯಕ್ರಮಗಳನ್ನು ಏರ್ಪಡಿಸ್ಕೊಂಡು ಬರ್ತಾ ಇರುವಂಥದ್ದು ತಮ್ಮೆಲ್ಲರಿಗೂ ಕೂಡ ತಿಳಿದಿರತಕ್ಕಂತಹ ಸಂಗತಿ. ಆ ಹಿನ್ನೆಲೆಯಲ್ಲಿ ಈ ದಿನ ಪರಸ್ಪರ ಬಳಗದ ಆಶ್ರಯದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳ ಮಾಸಿಕ ಉಪನ್ಯಾಸ ಮಾಲಿಕೆಯ ಕಾರ್ಯಕ್ರಮವನ್ನು, ಅಂದರೆ ಈ ಇಡೀ ವರ್ಷ ಪ್ರತಿ ತಿಂಗಳು ಕೂಡ ಅಂಬೇಡ್ಕರ್ ಅವರ ಚಿಂತನೆಗಳ ಉಪನ್ಯಾಸವನ್ನು ಏರ್ಪಡಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ದಿನದ ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಪ್ರಾರ್ಥನೆಯನ್ನು ನಮ್ಮ MRB ಪ್ರೌಢಶಾಲೆಯ ವಿದ್ಯಾರ್ಥಿನಿಯರ ತಂಡ ದಯಮಾಡಿ ವೇದಿಕೆಗೆ ಆಗಮಿಸಿ ಅವರು ಪ್ರಾರ್ಥನೆಯನ್ನು ನೆರವೇರಿಸಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೇವೆ. ಶಾರದಾಂಬೆ ತಾಯಿ ಮಾಯೆ ಶಂಕರಿ ಶುಭ ಸರ್ವರಿ ಶಂಕರಿ ಅಭಯಂಕರಿ. ಶಾರದಾಂಬೆ ತಾಯಿ ಮಾಯೆ ಶಂಕರಿ ಶುಭ ಸರ್ವರಿ ಶಂಕರಿ ಅಭಯಂಕರಿ. ಶೃಂಗಗಿರಿಯಲ್ಲಿ ನೆಲೆಸಿದವಳೆ ಭೃಂಗ ಕುಂತಳೆ ಭಾರ್ಗವಿ. ಶೃಂಗಗಿರಿಯಲ್ಲಿ ನೆಲೆಸಿದವಳೆ ಭೃಂಗ ಕುಂತಳೆ ಭಾರ್ಗವಿ. ಮಂದಗಮನೆ ಸಿಂಧು ಶಯನಳೆ ಚಂದದಿಂದಲೇ ಬಾರಿಣಿ. ಮಂದಗಮನೆ ಸಿಂಧು ಶಯನಳೆ ಚಂದದಿಂದಲೇ ಬಾರಿಣಿ. ಶಾರದಾಂಬೆ ತಾಯಿ ಮಾಯೆ ಶಂಕರಿ ಶುಭ ಸರ್ವರಿ ಶಂಕರಿ ಅಭಯಂಕರಿ. ಗಂಗಾಂತರಂಗದಿಂದ ಪುಟಿದು ನೀ ಹೊರ ಬಂದಿಯೇ. ಗಂಗಾಂತರಂಗದಿಂದ ಪುಟಿದು ನೀ ಹೊರ ಬಂದಿಯೇ. ಪ್ರಕಟವಾದೆ ಪೂರ್ಣ ಪ್ರಭೆಯಲ್ಲಿ ಪೂರ್ಣ ಚಂದ್ರಮನಂತೆ. ಪ್ರಕಟವಾದೆ ಪೂರ್ಣ ಪ್ರಭೆಯಲ್ಲಿ ಪೂರ್ಣ ಚಂದ್ರಮನಂತೆ. ಶಾರದಾಂಬೆ ತಾಯಿ ಮಾಯೆ ಶಂಕರಿ ಶುಭ ಸರ್ವರಿ ಶಂಕರಿ ಅಭಯಂಕರಿ. ಶಂಕರಿ ಶುಭ ಸರ್ವರಿ ಶಂಕರಿ ಅಭಯಂಕರಿ. ಧನ್ಯವಾದಗಳು. ಅದು ನನ್ನ ವಯಸ್ಸಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಆತ್ಮೀಯರೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಅತಿಥಿ ಮಹೋದಯರನ್ನು
ಸ್ವಾಗತಿಸ್ತಾ ಇದ್ದಾರೆ. ನಮ್ಮ ಪರಸ್ಪರ ಬಳಗದ ಸಂಚಾಲಕರಾದಂತಹ ಎ ರಿಯಾಜ್ ಅಹಮದ್ ಅವರು. ಇಂದು ಮತ್ತು ನಾಳೆಯ ನೆಮ್ಮದಿಗಾಗಿ ಮುಕ್ತ ಮತ್ತು ಆಪ್ತ ಸಂವಾದಕ್ಕಾಗಿ ಪರಸ್ಪರ ಬಳಗ ಹರಿಹರ. ಪರಸ್ಪರ ಬಳಗವು ಸುಮಾರು ವರ್ಷಗಳಿಂದ ಅತ್ಯಂತ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದ್ದು, ಸ್ಥಳೀಯ ಹಾಗೂ ರಾಜ್ಯ ರಾಷ್ಟ್ರಮಟ್ಟದ ಕೆಲವೊಂದು ಸಮಸ್ಯೆಗಳ ಮೇಲೆ ಬೆಳಕನ್ನು ಚೆಲ್ಲುವುದು, ಜೊತೆಗೆ ಅದಕ್ಕೆ ಬೇಕಾದಂಥ ಮಾರ್ಗದರ್ಶನಗಳನ್ನು ಉಪನ್ಯಾಸಗಳ ಮೂಲಕ, ಸಂವಾದಗಳ ಮೂಲಕ ಮಾಡುತ್ತಾ ಬಂದಿರುವಂಥದ್ದು ನಿಮಗೆ ತಿಳಿದಿರುವಂಥ ವಿಚಾರ. ಈ ಒಂದು ದಿಸೆಯಲ್ಲಿ ಪರಸ್ಪರ ಬಳಗ ಹರಿಹರದ ಆಶ್ರಯದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳ ಮಾಸಿಕ ಉಪನ್ಯಾಸ ಮಾಲಿಕೆಯ ಒಂದು ಉದ್ಘಾಟನಾ ಸಮಾರಂಭ. ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಪರಸ್ಪರ ಬಳಗದ ಮಾರ್ಗದರ್ಶಕರು, ಬಂಡಾಯ ಸಾಹಿತಿಗಳು ಆದಂಥ ಜೆ ಕಲೀಂ ಪಾಷಾ ಸರ್ ತಾವು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸರ್ ನಾನು ನಿಮಗೆ ಆತ್ಮೀಯವಾದಂಥ ಸುಸ್ವಾಗತವನ್ನು ವಹಿಸುತ್ತೇನೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲು ಆಗಮಿಸಿರುವಂಥ ಪ್ರಗತಿಪರ ಚಿಂತಕರು, ಸಾಹಿತಿಗಳು ಆದಂಥ ಡಾಕ್ಟರ್ ಬಂಜಗೆರೆ ಜಯಪ್ರಕಾಶ್ ಸರ್ ತಮಗೂ ಸಹ ನಾನು ಪರಸ್ಪರ ಬಳಗ ಹರಿಹರದ ವತಿಯಿಂದ, ಹರಿಹರದ ಸಮಸ್ತ ನಾಗರಿಕ ಬಾಂಧವಗಳ ವತಿಯಿಂದ ಅವರಿಗೆ ಆತ್ಮೀಯವಾದಂಥ ಸುಸ್ವಾಗತವನ್ನು ಬಯಸುತ್ತೇನೆ. ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮ ಪರಸ್ಪರ ಬಳಗದ ಮಾರ್ಗದರ್ಶಕರು, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಪ್ರತಿ ತಿಂಗಳು 2ನೇ ಶನಿವಾರ ಒಂದು ಉಪನ್ಯಾಸವನ್ನು ನೀಡಲಿರುವ ನಮ್ಮ ಆತ್ಮೀಯರು, ನಮ್ಮ ಮಾರ್ಗದರ್ಶಕರು, ನಮ್ಮ ಹಿರಿಯರು ಆದಂಥ ಪ್ರೊಫೆಸರ್ ಎಚ್ ಎ ಭಿಕ್ಷಾವರ್ತಿ ಮೆಟ್ ಸರ್ ಅವರಿಗೂ ಸಹ ನಾನು ನಮ್ಮ ಸಂಘಟನೆ ಪರವಾಗಿ ಆತ್ಮೀಯವಾದಂಥ ಸುಸ್ವಾಗತವನ್ನು ಬಯಸುತ್ತೇನೆ. ಈ ಒಂದು ಕಾರ್ಯಕ್ರಮದ ಆಶಯ ನುಡಿಯನ್ನು ನುಡಿಯಲಿರುವ ನಮ್ಮ ಪರಸ್ಪರ ಬಳಗದ ಮಾರ್ಗದರ್ಶಕರು ಆದಂಥ ಹಿರಿಯ ಬಂಡಾಯ ಸಾಹಿತಿಗಳು ಆದ ಸಿ ವಿ ಪಾಟೀಲ್ ಸರ್ ಅವರಿಗೂ ಸಹ ನಾನು ಆತ್ಮೀಯವಾದಂಥ ಸುಸ್ವಾಗತವನ್ನು ಬಯಸುತ್ತೇನೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ನಮ್ಮ ಹರಿಹರದ ಹಿರಿಯ ನ್ಯಾಯವಾದಿಗಳು ಆದಂಥ ರಾಮಚಂದ್ರ ಕಲಾಲ್ ಸರ್ ಅವರಿಗೂ ಸಹ ನಾನು ಆತ್ಮೀಯವಾದಂಥ ಸುಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಸಹ ಮಾರ್ಗದರ್ಶನವನ್ನು ನೀಡುತ್ತಿರುವಂಥ ವಿಶ್ರಾಂತ ಪ್ರಾಂಶುಪಾಲರಾದಂಥ ಡಾಕ್ಟರ್ ಎಸ್ ಎಚ್ ಪ್ಯಾಟಿ ಸರ್ ಅವರಿಗೂ ಸಹ ನಾನು ಆತ್ಮೀಯವಾದಂಥ ಸುಸ್ವಾಗತವನ್ನು ಬಯಸುತ್ತೇನೆ. ಜೊತೆಗೆ ಕಾರ್ಮಿಕ ಮುಖಂಡರು, ನಮ್ಮ ಪರಸ್ಪರ ಬಳಗದ ಸಂಚಾಲಕರು, ಮಾರ್ಗದರ್ಶಕರು ಆದಂಥ ಕಾಮ್ರೇಡ್ ಕೆ ಎಚ್ ಕೊಟ್ಟಪ್ಪ ಸರ್ ಅವರಿಗೂ ಸಹ ನಾನು ಆತ್ಮೀಯವಾದಂಥ ಸುಸ್ವಾಗತವನ್ನು ಬಯಸುತ್ತೇನೆ. ಮತ್ತೋರ್ವ ಮುಖ್ಯ ಅತಿಥಿಗಳು ನಮ್ಮ ಜೊತೆಗಿದ್ದು, ನಮ್ಮ ಹುಡುಗರ ಜೊತೆಗಿದ್ದು ಹುಡುಗರ ಥರ ಕೆಲಸ ಮಾಡಿ ಸಾಹಿತಿಗಳ ಜೊತೆಗೆ ಸಾಹಿತಿಗಳಾಗಿ ನಮ್ಮ ಹರಿಹರದಲ್ಲಿ ಅತ್ಯಂತ ಸುಮಾರು ಒಂದು 5-6 ಪುಸ್ತಕಗಳನ್ನು ಉದ್ಘಾಟನೆ ನಮ್ಮ ಪರಸ್ಪರ ಬಳಗದಿಂದ ಮತ್ತು ನಮ್ಮ ಸಾಹಿತ್ಯ ಸಂಗಮದ ವತಿಯಿಂದ ನಾವು ಉದ್ಘಾಟನೆ ಮಾಡಿರುವಂಥ ನಮ್ಮ ಹಿರಿಯ ಸಾಹಿತಿಗಳು ಆದಂಥ ಹುಲಿಕಟ್ಟೆ ಚನ್ನಬಸಪ್ಪ ಸರ್ ಅವರಿಗೂ ಸಹ ನಾನು ಆತ್ಮೀಯವಾದಂಥ ಸುಸ್ವಾಗತವನ್ನು ಬಯಸುತ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರುವಂಥ ಪ್ರೊಫೆಸರ್ ಹರಡಿ ಯಲ್ಲಪ್ಪ ಸರ್ ಅವರಿಗೂ ಸಹ ನಾನು ಆತ್ಮೀಯವಾದಂಥ ಸುಸ್ವಾಗತವನ್ನು ಬಯಸುತ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಡಾಕ್ಟರ್ ಬಂಜಿಗೆರೆ ಜಯಪ್ರಕಾಶ್ ಸರ್ ಜೊತೆಗೆ ಅವರ ಸ್ನೇಹಿತರು ಆಗಮಿಸಿದ್ದಾರೆ.
ಕಾಮ್ರೇಡ್ ಬಸವರಾಜ್ ಚಳ್ಳಕೆರೆ ಇವರಿಗೂ ಸಹ ನಾನು ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಮತ್ತು ನಮ್ಮ ಮಾರ್ಗದರ್ಶಕರು ಆದಂಥ CN ಹುಲಿಗೇಶ್ ಸರ್ ಅವರಿಗೂ ಸಹ ನಾನು ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಅದೇ ಥರ ಎಕ್ಕೆಗುಂದಿ HB ರುದ್ರೇಗೌಡರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ನಾನು ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಪರಸ್ಪರ ಬಳಗದ ಮಾರ್ಗದರ್ಶಕರು ಆದಂಥ ಮತ್ತು ರಾಜ್ಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದ ಕ್ರೀಡಾಪಟುಗಳು ಆದಂಥ H ನಿಜಗುಣ ಸರ್ ಅವರಿಗೂ ಸಹ ನಾನು ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ವಿವೇಕಾನಂದ ಸ್ವಾಮಿ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ನಾನು ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಜೊತೆಗೆ ವಸುಪಾಲಪ್ಪರು ಬಂದಿದ್ದಾರೆ, ಮಹಾಂತೇಶ್ವರು ಬಂದಿದ್ದಾರೆ, ಮತ್ತು ಉರ್ದು ಸಾಹಿತಿಗಳು ಆದಂಥ ಅಜೀಜುರ್ ರೆಹಮಾನ್ ಬಂದಿದ್ದಾರೆ, ಖಾಜಿಯವರು ಬಂದಿದ್ದಾರೆ, ನಂತರ ನಮ್ಮ ಹರೀಶ್ ಜಾದೂಗರ್ ಬಂದಿದ್ದಾರೆ, ಎಲ್ಲ ಮಕ್ಕಳು ಬಂದಿದ್ದಾರೆ. ಜೊತೆಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸಂಘಟನೆಗಳು ಅತ್ಯಂತ ಯಾವುದೇ ಕಾರ್ಯಕ್ರಮ ಇರಲಿ ಎಲ್ಲ ಕಾರ್ಯಕ್ರಮಗಳಿಗೂ ನಮಗೆ ಮಾರ್ಗದರ್ಶನ ನೀಡುತ್ತಾ ನಮ್ಮ ಜೊತೆಗೆ ಕೆಲಸ ಮಾಡುತ್ತಿರುವಂಥ ಸಾಹಿತ್ಯ ಸಂಗಮ, ಕಾಜಾಪ, ಚಿಂತನ TV ಹರಿಹರ, ನಕ್ಷತ್ರ TV ಹರಿಹರ, ನೀಲಕಂಠ ಸ್ನೇಹ ಬಳಗದ ಎಲ್ಲ ಸದಸ್ಯರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ನಾನು ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ. ಮತ್ತು ಗಣಪಾಸ್ ಇನ್ವೇಟಿವ್ ಸಮುದಾಯ ಸಂಘಟನೆ ಮತ್ತು ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ, ಬಂಡಾಯ ಸಾಹಿತ್ಯ ಸಂಘಟನೆ, ಜೊತೆಗೆ ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲ ಸದಸ್ಯರಿಗೂ ಸಹ ನಾನು ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳು ಆಗಮಿಸಿದ್ದೀರಿ, ತಮಗೂ ಸಹ ನಾನು ಆತ್ಮೀಯವಾದಂಥ ಸ್ವಾಗತವನ್ನು ಬಯಸುತ್ತೇನೆ. ಜೊತೆಗೆ ಮತ್ತೋರ್ವ ನಮ್ಮ ಮಾರ್ಗದರ್ಶಕರು ಹಾಗೂ ಹಿರಿಯ ಪತ್ರಕರ್ತರು ಆದಂಥ ಇನಾಯತ್ ಸರ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ನಾನು ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಬಯಸುತ್ತೇನೆ. ಜೊತೆಗೆ ಪರಸ್ಪರ ಬಳಗದೊಂದಿಗೆ ಯಾವತ್ತೂ ಜೊತೆಗಿರುವಂಥ ಕೃಷ್ಣ ರಾಜೋಳಿ ಇವರಿಗೂ ಸಹ ನಾನು, ನಕ್ಷತ್ರ TV ಇವರಿಗೂ ಸಹ ನಾನು ಆತ್ಮೀಯವಾದಂಥ ಸ್ವಾಗತವನ್ನು ಬಯಸುತ್ತಾ ನನ್ನ ಸ್ವಾಗತ ಭಾಷಣಕ್ಕೆ ಒಂದು ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆತ್ಮೀಯರೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಗಣ್ಯಮಾನ್ಯ ಅತಿಥಿ ಬಂಧುಗಳನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತ ಬಯಸಿರುವಂಥ ಪರಸ್ಪರ ಬಳಗದ ಸಂಚಾಲಕರಾದಂತಹ ರಿಯಾಜ್ ಅಹಮದ್ ಸರ್ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೆ. ಆತ್ಮೀಯರೇ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳ ಮಾಸಿಕ ಉಪನ್ಯಾಸ ಮಾಲಿಕೆಯ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವಂಥ ಮತ್ತು ಆಶಯ ನುಡಿಗಳನ್ನು ಆಡಲಿಕ್ಕೆ ಆಗಮಿಸಿರುವಂಥ ಪ್ರೊಫೆಸರ್ CV ಪಾಟೀಲ್ ಸರ್ ಅವರು ಈ ಕಾರ್ಯಕ್ರಮದ ಆಶಯ ನುಡಿಗಳನ್ನು ಆಡಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೆ. ಎಲ್ಲರಿಗೂ ನಮಸ್ಕಾರಗಳು. ಇಂದು ಮತ್ತು ನಾಳೆಯ ನೆಮ್ಮದಿಗಾಗಿ ಮುಕ್ತ ಮತ್ತು ಆಪ್ತ ಸಂವಾದವನ್ನು ತನ್ನ ಮನೋಭೂಮಿಕೆಯನ್ನಾಗಿಟ್ಟುಕೊಂಡು ಪರಸ್ಪರ ಬಳಗ ಕಳೆದ 25-30 ವರ್ಷಗಳಿಂದ ಹರಿಹರದಲ್ಲಿ ಒಂದು ಸಾಮಾಜಿಕ ಬದಲಾವಣೆಗೆ ತುಡಿತಕ್ಕಂಥ ಒಂದು ಬಳಗ. ಈ ಬಳಗ ಚಿಕ್ಕದಾದರೂ ಕೂಡ ಆಶಯ ದೊಡ್ಡದು. ಸಾಮಾನ್ಯವಾಗಿ ನಮ್ಮೆಲ್ಲರಿಗೂ ತಿಳಿದ ಹಾಗೆ ಯಾವುದೇ ರೀತಿಯ ಸಾಮಾಜಿಕ ಬದಲಾವಣೆಗಳು ಚಿಕ್ಕ ಸಂಘಟನೆಗಳಿಂದಲೇ ಪ್ರಾರಂಭ ಆಗ್ತವೆ. ಆ ಸಂಘಟನೆಗಳು ಸರಿಯಾದ ಆಶಯವನ್ನು, ಸರಿಯಾದ ನುಡಿಯನ್ನು, ಸರಿಯಾದ ನಡೆಯನ್ನು ಹೊಂದಿದ್ದರೆ ಬಹುಶಃ ಅದಕ್ಕೆ ಸಾಮಾಜಿಕವಾದಂಥ ಸ್ಪಂದನೆ ಖಂಡಿತಕ್ಕೂ ಸಿಗುತ್ತೆ ಅನ್ನೋದಕ್ಕೆ ನಮ್ಮ ಇತಿಹಾಸ ನಮಗೆ ಅನೇಕ ಸಾಕ್ಷಿಗಳನ್ನು ಬಿಟ್ಟು ಹೋಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಇಂಥ ಆಶೆಯನ್ನು ಇಟ್ಕೊಂಡು ಈ ಸಮಕಾಲೀನ ಪ್ರತಿಷ್ಠಾನ
ಸಮಕಾಲೀನ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಸಾಮಾಜಿಕ ಬಿಕ್ಕಟ್ಟುಗಳಿಗೆ ಸ್ಪಂದಿಸಲು ಒಂದು ಬಳಗದ ಅವಶ್ಯಕತೆಯನ್ನು ಕಂಡುಕೊಂಡಂಥ ಹಿನ್ನೆಲೆಯಲ್ಲಿ ಈ ಬಳಗ ಪರಸ್ಪರ ಬಳಗ ಆಗಿ ರೂಪಿತ ಆಯಿತು ಅಂತಕ್ಕಂಥದ್ದನ್ನು ಇಲ್ಲಿ ನಾನು ನೆನಪಿಸ್ಕೊಳ್ಳಿ ಇಷ್ಟಪಡ್ತಾ ಇದ್ದೇನೆ. ಪರಸ್ಪರ ಬಳಗದ ಒಂದು ವೈಶಿಷ್ಟ್ಯ ಇದೆ, ಒಂದು ವಿಶೇಷತೆ ಇದೆ. ನಾವು ನೀವೆಲ್ಲ ಹೇಳುವ ಹಾಗೆ ಊರೆಲ್ಲ ಬಳಗ ಕೇರಿಯೆಲ್ಲ ನೆಂಟರು ಅನ್ನೋ ಮನೋಭೂಮಿಕೆಯಲ್ಲಿ ಯಾವುದೇ ಬಗೆಯ ಚಿಂತನೆಗಳನ್ನು ಅಸ್ಪೃಶ್ಯ ಮನೋಭಾವದಿಂದ ನೋಡಿದರೆ, ಯಾಕಂದರೆ ಮಧ್ಯೆ ಅನೇಕ ಚಿಂತನೆಗಳಿವೆ. ಎಲ್ಲ ಚಿಂತನೆಗಳು ಒಂದು ಸಮಾಜ ಕಲ್ಯಾಣವನ್ನು, ಮಾನವ ಸಂಬಂಧಗಳನ್ನು ಕಟ್ಟಿಕೊಡುವ ಹಿನ್ನೆಲೆಯಲ್ಲಿ ಆ ಚಿಂತನೆಗಳು ಆವಿಷ್ಕಾರ ಆಗಿರ್ತವೆ. ಆ ದೃಷ್ಟಿಯಿಂದ ಯಾವುದೇ ಚಿಂತನೆಗಳು ಅಸ್ಪೃಶ್ಯ ಅಲ್ಲ ಅಂತಕ್ಕಂಥ ಒಂದು ನೋಡಿದೆ. ಏನು ಋಗ್ವೇದದಲ್ಲಿ ಒಂದು ಮಾತು ಬರ್ತದಲ್ಲ, ಲೆಟ್ ನೋಬಲ್ ಥಾಟ್ಸ್ ಕೇಮ್ ಫ್ರಮ್ ಆಲ್ ಸೈಡ್ಸ್ ಅಂತಕ್ಕಂಥದ್ದು. ಅಂದರೆ ಒಳ್ಳೆಯ ವಿಚಾರಗಳು ಎಲ್ಲಿವೆಯೋ ಅವು ಎಲ್ಲವೂ ಕೂಡ ನಮ್ಮದಾಗಲಿ, ಋಗ್ವೇದದ ಒಂದು ಆಶಯ ಇದು. ಇದನ್ನು ಇಂಗ್ಲೀಷ್ನಲ್ಲಿ ಆ ರೀತಿಯಾಗಿ ನಾವು ಸೂಚಿಸ್ತೇವೆ. ಲೆಟ್ ನೋಬಲ್ ಥಾಟ್ಸ್ ಅಂದರೆ ವಿಶ್ವ ಮಾನ್ಯವಾಗಿರ್ತಕ್ಕಂಥ ವಿಚಾರಗಳು ಅವೆಲ್ಲವೂ ಕೂಡ ನಮಗೆ ಆಗಲಿ, ನಮ್ಮಲ್ಲಿ ಬರಲಿ ಅಂತಕ್ಕಂಥ ಒಂದು ಸದಾಶಯ. ಆ ಒಂದು ಸದಾಶಯವು ಕೂಡ ನಮ್ಮ ಪರಸ್ಪರ ಬಳಗಾದ ಲೋಕ ಕಲ್ಯಾಣವನ್ನು, ಮಾನವ ಸಂಬಂಧಗಳನ್ನು ಗಟ್ಟಿಗೊಳಿಸುವ ಆಶಯದ ಹಿನ್ನೆಲೆಯಲ್ಲಿ ಕಳೆದ 30 ವರ್ಷಗಳಿಂದ ಸಣ್ಣ ಪ್ರಮಾಣದಲ್ಲಿ ಈ ಬಳಗ ಕೆಲಸ ಮಾಡ್ತಾ ಬಂದಿದೆ. ಬಹುಶಃ ಹರಿಹರದ ನಾಗರಿಕರಿಗೆ, ಹರಿಹರದ ಸೂಕ್ಷ್ಮ ಚಿಂತಕರಿಗೆ ಈ ಬಳಗದ ಪರಿಚಯ ಇದೆ. ಆದರೆ ಸಾಮಾನ್ಯ ಜನರಿಗೆ ಈ ಬಳಗದ ಪರಿಚಯ ಇಲ್ಲ ಅಂದರೂ ಕೂಡ ಅದರ ಬಗ್ಗೆ ಇದು ಬಹಳ ಒಂದು ವಿಶಿಷ್ಟವಾದಂಥ ಬಳಗ. ಇದು ಯಾಕೆ ವಿಶಿಷ್ಟವಾದ ಬಳಗ ಅಂದರೆ ಇದಕ್ಕೆ ನಾವು ನೋಂದಣಿ ಇಲ್ಲ, ಇದಕ್ಕೆ ರಿಜಿಸ್ಟ್ರೇಷನ್ ಆಗಿಲ್ಲ, ಇದಕ್ಕೆ ಸದಸ್ಯರಿಲ್ಲ, ಅಧ್ಯಕ್ಷರಿಲ್ಲ, ಉಪಾಧ್ಯಕ್ಷರಿಲ್ಲ, ಕಾರ್ಯದರ್ಶಿಗಳಿಲ್ಲ, ಸಂಚಾಲಕರಿಲ್ಲ. ನೋಡಿ, ಯಾವುದೂ ಇಲ್ಲದೇ ಇರತಕ್ಕಂಥ ಒಂದು ಸಂಘಟನೆ ಬಳಗ ಅಂದರೆ ಪರಸ್ಪರ ಬಳಗ. ಈ ಬಳಗದ ಹೆಸರಿನಲ್ಲಿ ಬ್ಯಾಂಕ್ನಲ್ಲಿ ಖಾತೆ ಇಲ್ಲ, ಹಣ ಇಲ್ಲ. ಹಣ ಇದ್ದರೆ ತಾನೇ ಒಂದು ಸಂಸ್ಥೀಕರಣಗೊಂಡು ಅಲ್ಲಿ ಯಾವ ಬಗೆಯ ಕಿತ್ತಾಟಗಳು ಅಧಿಕಾರಕ್ಕೋಸ್ಕರ ನಡೀತೇವೆ ಅನ್ನೋದು ಬಹುಶಃ ನಾವು ನೀವೆಲ್ಲರೂ ಅರ್ಥ ಮಾಡಿಕೊಂಡಿದ್ದೇವೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಬಳಗ ಭಾಳ ಆಶ್ಚರ್ಯ ಅನಿಸ್ತದೆ ನಮಗೆ. ಅಂದಿನ ಕಾರ್ಯಕ್ರಮ, ಅಂದು ರೂಪಿತವಾದಂಥ ಕಾರ್ಯಕ್ರಮದ ಖರ್ಚು ವೆಚ್ಚವನ್ನು ನಾವು ಯಾವ ನೆಲೆಯಲ್ಲಿ ನೋಡ್ತೇವೆ ಅಂದರೆ ಅಂದಿನ ಗಳಿಕೆ, ಅಂದಿನ ಬಳಕೆ ಅನ್ನೋ ರೀತಿಯಲ್ಲಿ. ಆ ಕಾರ್ಯಕ್ರಮಕ್ಕೆ ಹಣ ಎಷ್ಟು ಖರ್ಚಾಗುತ್ತೋ ಒತ್ತಾಯ ಅಲ್ಲ, ಆಸಕ್ತರು ಕೊಡ್ತಕ್ಕಂಥ ಒಂದು ಪ್ರೀತಿಯ ಕಾಣಿಕೆ ಮೂಲಕವಾಗಿ ಈ ಕಾರ್ಯಕ್ರಮಗಳನ್ನು ನಾವು ನಡೆಸ್ಕೊಂಡು ಬಂದಿದ್ದೇವೆ ಅಂತಕ್ಕಂಥದ್ದು ಭಾಳ ಹೆಮ್ಮೆಯ ವಿಷಯ ಅಂತಕ್ಕಂಥದ್ದನ್ನು ಗಮನಿಸಬೇಕಾಗುತ್ತೆ. ಯಾಕೆ ಈ ಒಂದು ವಿಶೇಷತೆ ಈ ಬಳಗಕ್ಕೆ ಬಂದಿದೆ ಅಂದರೆ, ಬಹುಶಃ ಈ ನೆಲದ ಶಕ್ತಿಯೇ ಬಹಳ ವಿಶಿಷ್ಟವಾದದ್ದು. ಬಹುಶಃ ನಾವು ನೀವೆಲ್ಲರೂ ಬಲ್ಲ ಹಾಗೆ ಪೌರಾಣಿಕವಾಗಿದ್ದು ಹರಿ ಮತ್ತು ಹರ ಇಬ್ಬರು ಏಕೀಕರಣಗೊಂಡು ಒಂದು ಲೋಕ ಕಲ್ಯಾಣವನ್ನು ಮಾಡಿದಂಥ ಒಂದು ಪೌರಾಣಿಕವಾದಂಥ ಕ್ಷೇತ್ರ. ತುಂಗ ಮತ್ತು ಭದ್ರಾ ನದಿಗಳು ಪರಸ್ಪರ ಕೂಡಿ ಮಾನವ ಕಲ್ಯಾಣವನ್ನು, ಲೋಕ ಹಸಿರನ್ನು ತಂದು ಕೊಡ್ತಕ್ಕಂಥ ಒಂದು ನೆಲ ತುಂಗಭದ್ರಾ ಇದು. ಜೊತೆಗೆ ಹರಿಹರ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಏನು ಎರಡು ನಮ್ಮಲ್ಲಿ ಕರ್ನಾಟಕಗಳಿವೆಲ್ಲ, ಎರಡೂ ಕರ್ನಾಟಕಗಳನ್ನು ಬೇಯಿಸಿರ್ತಕ್ಕಂಥ, ಎರಡೂ ಕರ್ನಾಟಕಗಳನ್ನು ಪರಸ್ಪರ ಕೂಡಿಸ್ತಕ್ಕಂಥ, ಪರಸ್ಪರ ಸಂಬಂಧವನ್ನು ಬೆಳೆಸ್ತಕ್ಕಂಥ ಒಂದು ವಿಶಿಷ್ಟವಾದಂಥ ಭೂಮಿ ಈ ಹರಿಹರ ಅಂತಕ್ಕಂಥದ್ದು ನಾವು ನೀವೆಲ್ಲರೂ ಭಾವಿಸ್ಕೊಂಡಿದ್ದೇವೆ. ಅಷ್ಟೇ ಅಲ್ಲ, ಸಮನ್ವಯ ಚಿಂತಕರು ಆಗಿದ್ದಂಥ ಈ ವಿದ್ಯಾಸಂಸ್ಥೆಯನ್ನು ಕಟ್ಟಿದಂಥ ಲಿಂಗೈಕ್ಯ ವಾಗೀಶ್ ಜಗದ್ಗುರುಗಳವರು ಸಮನ್ವಯ ಸಿದ್ಧಾಂತವನ್ನು ಇಟ್ಕೊಂಡು ಈ ಭಾಗಕ್ಕೆ ಒಂದು ಶಿಕ್ಷಣ ಸಂಸ್ಥೆ ಬಂದರೆ ಮಾನವ ಕಲ್ಯಾಣ ಆಗುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಆ ಜಗದ್ಗುರುಗಳು ಕರ್ಮಭೂಮಿ ಈ ಹರಿಹರ ಅಂತಕ್ಕಂಥ ನೋಡಬೇಕಾಗುತ್ತೆ. ಹೋರಾಟದ ಕಿಚ್ಚನ್ನು ಹಚ್ಚಿದಂಥ ನಮ್ಮ ಬಿ ಕೃಷ್ಣಪ್ಪನವರು ಹುಟ್ಟಿ ಬೆಳೆದಂಥ ಈ ಕರ್ನಾಟಕ ಹರಿಹರ ಅಂದರೆ ಈ ಎಲ್ಲ ಗುಣಗಳನ್ನು ನಾವು ಹೊಂದಿದ್ದೇವೆ ಅನ್ನೋ ಕಾರಣಕ್ಕೋಸ್ಕರ ಈ ಬಳಗ ಇಲ್ಲಿ ಬಹುಶಃ ಇಷ್ಟು ಗಟ್ಟಿಯಾಗಿ ಅರ್ಥಪೂರ್ಣವಾಗಿ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವಾಗಿದೆ ಅಂತಕ್ಕಂಥ ಒಂದು ಮಾತನ್ನು
ನಾವು ನೋಡಿಕೊಂಡಾಗ ಈ ಬಳಗದ ಇನ್ನೊಂದು ವಿಶೇಷ ಅಂತಂದರೆ ನಮ್ಮ ಸಾಮಾಜಿಕವಾಗಿ ಸ್ಪಂದಿಸ್ತಕ್ಕಂಥ, ನಮ್ಮ ಕಾರ್ಯಕ್ರಮಗಳಿಗೆ ಸ್ಪಂದಿಸ್ತಕ್ಕಂಥ ಯಾವುದೇ ವೃತ್ತಿಯ ಜನ ನಮ್ಮ ಜೊತೆ, ಎಲ್ಲ ಬಗೆಯ ವೃತ್ತಿಯ ಜನ ನಮ್ಮ ಜೊತೆ ಇದ್ದಾರೆ. ಪ್ರಾಧ್ಯಾಪಕರಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ಡಾಕ್ಟರಿದ್ದಾರೆ, ಇಂಜಿನಿಯರಿದ್ದಾರೆ, ಕಾರ್ಮಿಕರಿದ್ದಾರೆ, ಹೋರಾಟಗಾರರಿದ್ದಾರೆ, ಶಿಕ್ಷಕರಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ. ಹೀಗೆ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಈ ಪರಸ್ಪರ ಬಳಗ ಕಳೆದ 30 ವರ್ಷಗಳಿಂದ ನೆಲಮರೆ ನಿಧಾನದಂತೆ ತನ್ನ ಪಾಲಿನ ಆಶಯ ಬದಲಾವಣೆ ಬಯಸ್ತದಲ್ಲ, ಆ ಬದಲಾವಣೆಗೆ ಅದು ತನ್ನದೇ ಆಗಿರ್ತಕ್ಕಂಥ ಕೊಡುಗೆಗಳನ್ನು ಕೊಟ್ಕೊಂಡು ಬಂದಂಥ ಪರಸ್ಪರ ಬಳಗ ಇದು. ಈ ಬಳಗದ ಇವತ್ತು ವಿಶೇಷವಾದಂಥ ಕಾರ್ಯಕ್ರಮ ಇದು. ಏನು ವಿಶೇಷವಾದ ಕಾರ್ಯಕ್ರಮ ಅಂತಂದರೆ, ಕಳೆದ 30 ವರ್ಷಗಳಿಂದ ನಾವು ಬಹಳ ವಿಶೇಷವಾದಂಥ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿವಿ. 8-10 ವರ್ಷಗಳ ಹಿಂದೆ ಇದೇ ಪರಸ್ಪರ ಬಳಗದ ಆಶ್ರಯದಲ್ಲಿ ಗಾಂಧಿ ಚಿಂತನೆಗಳು ಅಂಥೇಳಿ ಸುಮಾರು 2 ವರ್ಷಗಳ ಅವಧಿಯವರೆಗೆ ಪ್ರತಿ ತಿಂಗಳು 2ನೇ ಶನಿವಾರದಂದು 2 ವರ್ಷಗಳ ಅವಧಿಯವರೆಗೆ ನಮ್ಮ ಸ್ನೇಹಿತರು, ಹಿರಿಯ ಸಾಹಿತಿಗಳು ಆದಂಥ ಪ್ರೊಫೆಸರ್ ಎಚ್ ಎ ಭಿಕ್ಷಾಟಮಠ ಅವರು ಗಾಂಧಿ ಚಿಂತನೆಗಳು ಅಂತಕ್ಕಂಥ ವಿಷಯವನ್ನು ಆಧರಿಸಿ ಚಿಂತನೆಗಳನ್ನು ಪರಸ್ಪರವಾಗಿ ಹಂಚಿಕೊಂಡಂಥ ನೆನಪು ಇತಿಹಾಸ ಏನಿದೆಯಲ್ಲ ಅದು ಬಹಳ ಮುಖ್ಯವಾದದ್ದು. ಕೊನೆಗೆ ಆ ಗಾಂಧಿ ಚಿಂತನೆಗಳ ಉಪನ್ಯಾಸ ಮಾಲಿಕೆಯನ್ನು ಸಮಾರಂಭಕ್ಕೆ ಬಂದವರು ಈ ನಾಡಿನ ಬಹುದೊಡ್ಡ ಚಿಂತಕರಾಗಿರ್ತಕ್ಕಂಥ ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲರು ಬಂದು ಈ ಬಳಗದ ಕಾರ್ಯಕ್ರಮಗಳನ್ನು ಬಹಳ ಮೆಚ್ಚಿಕೊಂಡು, ಈ ಬಳಗದ ವಿಶಿಷ್ಟತೆಯನ್ನು ಮೆಚ್ಚಿಕೊಂಡು ಅನೇಕ ಬಗೆಯ ಮಾತುಗಳನ್ನು ತಮ್ಮ ಸಂಕ್ರಮಣ ವಾರಪತ್ರಿಕೆಯಲ್ಲಿ ಅದನ್ನು ದಾಖಲಿಸಿದ್ದಾರೆ. ಅಂದರೆ ಈ ರೀತಿಯಾಗಿ ನಮ್ಮ ಬಳಗ ಯಾವ ರೀತಿಯಾಗಿ ಕೆಲಸ ಮಾಡ್ತಾಯಿದೆ ಅಂತಕ್ಕಂಥ ಪರಿಚಯವನ್ನು ನಾವು ನಿಮಗೆ ಕೊಡಬೇಕಾಗಿದ್ದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ 4 ಮಾತುಗಳನ್ನ ಹೇಳಲಿಕ್ಕೆ ನಾನು ಪ್ರಯತ್ನಪಟ್ಟೆ. ಜೊತೆಗೆ ಇನ್ನೊಂದು ಮಾತನ್ನು, ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಥ ಮಾತನ್ನು ಹೇಳಿ ನಾನು ಆಶಯ ನುಡಿಗಳನ್ನು ಮುಗಿಸ್ತೇನೆ. ನಿಮಗೆಲ್ಲರಿಗೂ ಇವತ್ತು ಬಹಳ ಗೊತ್ತಿರುವ ಹಾಗೆ ನಮ್ಮ ವರ್ತಮಾನದ ಬದುಕು ಹಲವು ಕಾರಣಗಳಿಂದ ಏನಾಗಿದೆ ಅಂದರೆ ನಮ್ಮ ನಿಷ್ಠೆಗಳನ್ನು ಅದು ತಲ್ಲಣಗೊಳಿಸ್ತಾ ಇದೆ. ನಮ್ಮ ನಿಷ್ಠೆಗಳನ್ನು ಹಲವು ಕಾರಣಗಳು, ಅದು ರಾಜಕೀಯ ಇರ್ಬೋದು, ಧಾರ್ಮಿಕ ಇರ್ಬೋದು, ಸಾಮಾಜಿಕ ಇರ್ಬೋದು, ಆರ್ಥಿಕ ಇರ್ಬೋದು, ಆದರೆ ವೈಯಕ್ತಿಕವಾದಂಥ ಸಂಘಟನೆಗಳಿರ್ಬೋದು, ಎಲ್ಲ ಸಂಘಟನೆಗಳಿಂದ ನಿಮ್ಮ ನಿಷ್ಠೆಗಳನ್ನು ಅದು ತಲ್ಲಣಗೊಳಿಸ್ತದೆ ಅಂತಕ್ಕಂಥದ್ದನ್ನು ನಾವು ಅನುಭವಿಸಿದ್ದೇವೆ. ನಾವೆಲ್ಲರೂ ಕೂಡ ಅದರ ಅನುಭವ ನಮಗಿದೆ ಅಂತಕ್ಕಂಥದ್ದು. ಆ ದೃಷ್ಟಿಯಿಂದ ಇಂಥ ತಲ್ಲಣಗಳಿಗೆ ಈ ನಾಡಿನಲ್ಲಿ ಹಲವಾರು ಸಾಮಾಜಿಕ ಚಳುವಳಿಗಳು, ಸಮಾಜವನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅನೇಕ ಸಾಮಾಜಿಕ ಚಳುವಳಿಗಳು ನಡೆದಿವೆ. ಆದರೆ ಸಾಮಾಜಿಕ ಚಳುವಳಿಯ ನೇತಾರಗಾರರನ್ನು ನಾವು ಅರ್ಥೈಸುವ ರೀತಿಯಲ್ಲಿ ತಪ್ಪು ಮಾಡಿದ್ದೇವೆ. ಆ ತಪ್ಪಿನಿಂದ ಏನಾಗಿಬಿಟ್ಟಿದೆ ಅಂದರೆ, ನಮ್ಮ ಸಾಮಾಜಿಕ ಚಳುವಳಿಗಾರರ ನೇತಾರರು ಸಮುದಾಯದ ಗೂಟಕ್ಕೆ ಕಟ್ಟಿ ಹಾಕ್ತಕ್ಕಂಥ ಸಂದರ್ಭ, ದುರಂತ, ಬಹಳ ವಿಷಾದ ಸಂಗತಿ ನೀವೆಲ್ಲರೂ ಇವತ್ತು ನೋಡ್ತಾ ಇದ್ದೇವೆ. ಬಹುಶಃ ಇದು ಅಲ್ಲ, ಒಬ್ಬ ಸಾಮಾಜಿಕ ಚಿಂತಕ ಅವನು ಯಾವುದೇ ಸಮುದಾಯದಿಂದ ಬಂದಿರಲಿ, ಆ ಚಿಂತಕ ಲೋಕ ಕಲ್ಯಾಣವನ್ನು, ಸಮಾಜ ಹಿತವನ್ನು, ಮಾನವ ಸಂಬಂಧಗಳನ್ನು ಇಟ್ಕೊಂಡು ಚಿಂತನೆ ಮಾಡಿದ್ದಾನೆ ಅಂತಕ್ಕಂಥದ್ದನ್ನು ನೋಡಿಕೊಂಡಾಗ, ಆದರೆ ಇವತ್ತಿನ ನಮ್ಮ ವರ್ತಮಾನದ ಒತ್ತಡ, ವರ್ತಮಾನದ ಸ್ವಾರ್ಥ, ವರ್ತಮಾನದ ಅನೇಕ ಬಿಕ್ಕಟ್ಟುಗಳು ಏನಿವೆಲ್ಲ ಒತ್ತಡಗಳು, ಆ ಮೂಲಕವಾಗಿ ಆ ವ್ಯಕ್ತಿಯನ್ನು, ನೇತಾರನನ್ನು ನಮ್ಮ ಸಮುದಾಯದ ಗೂಟಕ್ಕೆ ಕಟ್ಟಿ ಹಾಕ್ತಕ್ಕಂಥ ದೊಡ್ಡ ದುರಂತ ಏನಿಲ್ಲ, ಆ ದುರಂತದಿಂದ ನಾವು ವಿಮುಖಗೊಳಿಸಬೇಕು ಅಂತಕ್ಕಂಥ ಸಣ್ಣ ಪ್ರಯತ್ನ ಬಹುಶಃ ಇವತ್ತಿನ ಈ ಚಿಂತನೆಯ ಮೂಲ ಆಶಯ ಅಂತ ಹೇಳಿಕೊಂಡು ನಾನು ಭಾವಿಸ್ತಾ ಇದ್ದೇನೆ. ಜೊತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ನಾನು ಹೆಚ್ಚು ಮಾತಾಡೋದಿಲ್ಲ, ಯಾಕಂದರೆ ಉದ್ಘಾಟಕರಾಗಿ ಬಂದಂಥ ಜಯಪ್ರಕಾಶ್ ಇದ್ದಾರೆ, ವಿಷಯ ಪ್ರವೇಶ ಮಾಡ್ತಕ್ಕಂಥ ಭಿಕ್ಷಾಟಮಠ ಇದ್ದಾರೆ, ಅದ್ರ ಬಗ್ಗೆ ಅವರು ಮಾತಾಡ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ನಂಬಿಕೆ ಏನು, ಅವರು ಮಾತು ಹೇಳ್ತಾ ಇದ್ದಾರೆ ಅಂದರೆ, ಈ ನಾಡಿನ ಸಾಮಾಜಿಕ ಬದಲಾವಣೆಗೆ ಅನೇಕ ಸಂತರು, ಆಚಾರ್ಯರು, ಮಹಾತ್ಮರು, ಮಹನೀಯರು ಅನೇಕ ಚಿಂತನೆಗಳನ್ನು ಅವರು ಕೊಟ್ಟು ಹೋಗಿದ್ದಾರೆ. ಆದರೆ ಆ ಚಿಂತನೆಗಳು, ಆ ಸಿದ್ಧಾಂತಗಳು, ಆ ತತ್ವಗಳು ಶಾಶ್ವತವಾಗಿ ಇರೋಕ್ಕೆ ಸಾಧ್ಯವಿಲ್ಲ. ಶಾಶ್ವತವಾಗಿರೋಕ್ಕೆ, ಯಾಕಂದರೆ ನಮ್ಮ ಆದರ್ಶಗಳು, ಅಂದರೆ ಅವರು ಸಂತರು, ಆಚಾರ್ಯರು, ಮಹಾತ್ಮರು ಹೇಳಿದಂಥ ಆದರ್ಶಗಳಿಂದ ನಮ್ಮ ಆದರ್ಶಗಳನ್ನು ಪುನರ್ಮೌಲ್ಯೀಕರಣ ಆಗಬೇಕು. ಪುನರ್ಮೌಲ್ಯೀಕರಣ, ಕಾಲಕ್ಕೆ ಅವುಗಳ ಪುನರ್ಮೌಲ್ಯೀಕರಣ ಆದರೆ ಅವುಗಳಿಗೆ ಸಾಮಾಜಿಕವಾದಂಥ ಮೌಲ್ಯ, ಸಾಮಾಜಿಕವಾದಂಥ ಬೆಲೆ ಬರುತ್ತೆ ಅಂತಕ್ಕಂಥ ಮಾತನ್ನು ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದಂಥ ಹಿನ್ನೆಲೆಯಲ್ಲಿ ನಾವು
ಈ ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸಲಿಕ್ಕೆ ಮೂಲಭೂತವಾಗಿರ್ತಕ್ಕಂಥ ಕಾರಣ ಅಂತಕ್ಕಂಥ ಒಂದು ಮಾತನ್ನು ಈ ಹಿನ್ನೆಲೆಯಲ್ಲಿ ಸೂಚಿಸ್ತಾ ಇದ್ದೇನೆ. ಆ ದೃಷ್ಟಿಯಿಂದ ಈ ಕಾರ್ಯಕ್ರಮದ ಮೂಲ ಆಶಯ ಅಂತಂದರೆ ಏನು, ನಮ್ಮ ಸಾಮಾಜಿಕ ಬದಲಾವಣೆಗಳಿಗೆ ಒಂದು ಮನುಷ್ಯ ಸಂಬಂಧದ ಸ್ಪರ್ಶವನ್ನು ಕೊಟ್ಟಂಥ ಸಂವಿಧಾನ ಶಿಲ್ಪಿ, ಜಗತ್ತಿನ ಮಾನವ ಚಿಂತಕ ಆಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಈ ದೇಶಕ್ಕೆ ಅಷ್ಟೇ ಅಲ್ಲ, ಪ್ರಪಂಚಕ್ಕೆ ಬಹಳ ವಿಶಿಷ್ಟವಾದಂಥ ವಿನೂತವಾದಂಥ ಒಂದು ಸಂವಿಧಾನವನ್ನು ನೀಡಿದಂಥ ಸಂಗತಿಯನ್ನು ನಾವೆಲ್ಲ ಓದಿದ್ದೇವೆ, ಕೇಳ್ತಾ ಇದ್ದೇವೆ, ಅನುಸರಿಸ್ತಾ ಇದ್ದೇವೆ, ಅದು ನಾವು ಪಾಲನೆ ಕೂಡ ಮಾಡ್ತಾ ಇದ್ದೇವೆ. ಆ ದೃಷ್ಟಿಯಿಂದ ಅದು ಸಂವಿಧಾನ ಯಾಕೆ ವಿಶಿಷ್ಟ ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಹಿರಿಯ ವಕೀಲರಾಗಿರ್ತಕ್ಕಂಥ ರಾಮಚಂದ್ರ ಕಲಾಲರು ಬಹಳ ಅದರ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ನನ್ನ ಒಂದು ಗ್ರಹಿಕೆ ಹಿನ್ನೆಲೆಯಲ್ಲಿ ಒಂದು ಸಂವಿಧಾನದ ಕಾನೂನುಬದ್ಧವಾಗಿರ್ತಕ್ಕಂಥ, ಆರ್ಥಿಕವಾಗಿರ್ತಕ್ಕಂಥ, ಸಾಮಾಜಿಕವಾಗಿರ್ತಕ್ಕಂಥ ಎಲ್ಲ ವ್ಯಾಕರಣಬದ್ಧವಾದಂಥ ನಿಯಮಗಳನ್ನು ಹೊರಗಿಟ್ಟರೂ ಕೂಡ ಬಹುಶಃ ಅದು ಒಂದು ಬಹಳ ಸೃಜನಶೀಲವಾದಂಥ ಒಂದು ಕೃತಿ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅತ್ಯಂತ ಸೃಜನಶೀಲವಾದಂಥ ಒಂದು ಕೃತಿ. ಯಾಕೆ ಒಂದು ಸೃಜನಶೀಲವಾದ ಕೃತಿಗೆ ಒಂದು ಹೃದಯ ಸ್ಪರ್ಶಿಯಾಗಿರ್ತಕ್ಕಂಥ ಭಾವಗಳನ್ನು ಬೆಸೆಯತಕ್ಕಂಥ ಒಂದು ಸಂಬಂಧ ಇರುತ್ತದೆ. ಆ ಒಂದು ಹಿನ್ನೆಲೆಯಲ್ಲಿ ಬಹಳ ಸೃಜನಶೀಲವಾದಂಥ ಒಂದು ಕೃತಿ ಇಡೀ ಜಗತ್ತಿನಲ್ಲಿ ಯಾವುದಾದಿದ್ದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ನಿರ್ಮಿಸ್ತಕ್ಕಂಥ ಸಂವಿಧಾನ ಅಂತಕ್ಕಂಥ ಹೇಳಿ ನನ್ನ ಒಂದು ಭಾವನೆ ಇದೆ, ನನ್ನ ಒಂದು ಗ್ರಹಿಕೆಯಾಗಿದೆ. ಆ ಒಂದು ದೃಷ್ಟಿಯಿಂದ ಹೃದಯ ಸ್ಪರ್ಶಿಯಾಗಿರ್ತಕ್ಕಂಥ ಭಾವಗಳನ್ನು ಬಯಸಿರ್ತಕ್ಕಂಥ ಈ ಸೃಜನಶೀಲ ಕೃತಿಯಾಗಿರ್ತಕ್ಕಂಥ ಈ ಸಂವಿಧಾನವನ್ನು ಆಧಾರವಾಗಿಟ್ಕೊಂಡು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಚಿಂತನೆಗಳನ್ನು ಬಿಟ್ಟು ಹೋಗಿದಾರ, ಅವರ ಚಿಂತನೆಗಳು 1-2 ಅಂತ ಒಂದು ಸಂಖ್ಯೆ ಅಲ್ಲ. ಅವು ಎಷ್ಟು ಅಂತಂದರೆ ಅವರ ಸಂಪುಟಗಳು ಸುಮಾರು 21 ಸಂಪುಟಗಳು ಬಂದಿವೆ. ಅಂಬೇಡ್ಕರ್ ಚಿಂತನೆಗಳು ಅಂತಕ್ಕಂಥ 21 ಸಂಪುಟಗಳು ಕರ್ನಾಟಕ ಸರ್ಕಾರ ಅವುಗಳನ್ನು ಪ್ರಕಟ ಮಾಡಿದೆ. ಇಂಥ ವಿಚಾರಗಳನ್ನು ನಮ್ಮ ಮಿತಿಯ ಒಳಗಡೆ, ನಮ್ಮ ಅವಧಿಯ ಒಳಗಡೆ ಚಿಂತನೆ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಪ್ರೊಫೆಸರ್ ಎಚ್ ಎ ಭಿಕ್ಷಾಟಮಠರು ಆ ವಿಷಯವನ್ನು ಪ್ರಸ್ತಾವನೆ ಮಾಡಿದರು. ಹೇಗೆ ಗಾಂಧೀಜಿಯವರ ಚಿಂತನೆಗಳನ್ನು ನಾವು ಆ ಕಾಲಕ್ಕೆ ಪ್ರಸ್ತುತ ಅಂಥೇಳಿ ನಾವು ಭಾವಿಸ್ಕೊಂಡವೋ, ಅದೇ ರೀತಿ ಅಂಬೇಡ್ಕರ್ ಚಿಂತನೆಗಳು ಈ ಕಾಲಕ್ಕೆ ಬಹಳ ಪ್ರಸ್ತುತ. ಆ ಚಿಂತನೆಗಳನ್ನು ನಾವು ಪರಸ್ಪರವಾಗಿ ಹಂಚಿಕೊಳ್ಳುವ ಮೂಲಕವಾಗಿ, ಒಂದು ಪರಸ್ಪರ ವಿನಿಮಯ ಮಾಡುವ ಮೂಲಕವಾಗಿ ನಾವು ಚಿಂತನೆ ಮಾಡೋಣ ಅಂತಕ್ಕಂಥ ಒಂದು ಅವರ ಆಶಯಕ್ಕೆ ನಾವೆಲ್ಲರೂ ಕೂಡ ಸ್ಪಂದಿಸಿ ಇವತ್ತು ಈ ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಇದ್ದೇವೆ. ಆ ವಿಷಯಗಳನ್ನು ಕುರಿತು ವಿಷಯ ಪ್ರವೇಶ ಮಾಡುವಾಗ ಪ್ರೊಫೆಸರ್ ಎಚ್ ಎ ಭಿಕ್ಷಾಟಮಠರು ತಮ್ಮ ಮಾತುಗಳಲ್ಲಿ ಸೂಚಿಸ್ತಾರೆ. ಇನ್ನು ಕೊನೆಯದಾಗಿ ನಾನು ಹೇಳುವ ಮಾತು ಏನಂತಂದರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ ಹಾಗೆ ಯಾವುದೇ ಆದರ್ಶಗಳು ಶಾಶ್ವತ ಇರಲು ಸಾಧ್ಯವಿಲ್ಲ, ಅದು ಸಾಧು ಕೂಡ ಅಲ್ಲ ಅನ್ನೋ ಒಂದು ಮಾತೇನಲ್ಲ, ಆ ಮಾತಿಗೆ ಪೂರಕವಾಗಿ ಈ ನಮ್ಮ ನಾಡಿನ ಸಾಕ್ಷಿ ಪ್ರಜ್ಞೆಯ ಕವಿ ಕುವೆಂಪು ಅವರು ಹೇಳಿದಂಥ ಒಂದು ಪದ್ಯದ ಮೂಲಕವಾಗಿ ನನ್ನ ಮಾತನ್ನು ಮುಗಿಸ್ತಾ ಇದ್ದಾನೆ. ಕುವೆಂಪು ಅವರು ಹೇಳಿದಂಥ ಒಂದು ಪದ್ಯ ಎಲ್ಲರಿಗೂ ಗೊತ್ತಿರಬಹುದು, ಆದರೆ ಬಹಳ ಪ್ರಸಿದ್ಧವಾದಂಥ ಆ ಪದ್ಯ ಇಲ್ಲಿದೆ. ಇಲ್ಲಿ ಯಾರೂ ಮುಖ್ಯರಲ್ಲ, ಇಲ್ಲಿ ಯಾರೂ ಮುಖ್ಯರಲ್ಲ, ಮತ್ತೆನ್ಯಾರೂ ಅಮುಖ್ಯರಲ್ಲ, ಯಾವುದೂ ಯಕಶ್ಚಿತವಲ್ಲ, ಯಾವುದೂ ಯಕಶ್ಚಿತವಲ್ಲ. ಇಲ್ಲಿ ಯಾವುದಕ್ಕೂ ಮೊದಲಿಲ್ಲ, ಇಲ್ಲಿ ಯಾವುದಕ್ಕೂ ಮೊದಲಿಲ್ಲ, ಯಾವುದಕ್ಕೂ ಕೊನೆಯಿಲ್ಲ, ಯಾವುದೂ ಎಲ್ಲಿಯೂ ನಿಲ್ಲುವುದಿಲ್ಲ, ಯಾವುದೂ ಎಲ್ಲಿಯೂ ನಿಲ್ಲುವುದಿಲ್ಲ, ಕೊನೆ ಮುಟ್ಟುವುದೂ ಇಲ್ಲ, ಕೊನೆ ಮುಟ್ಟುವುದೂ ಇಲ್ಲ. ಇಲ್ಲಿ ಎಲ್ಲದಕ್ಕೂ ಇದೆ ಅರ್ಥ, ಇಲ್ಲಿ ಎಲ್ಲದಕ್ಕೂ ಇದೆ ಅರ್ಥ, ಯಾವುದೂ ಅಲ್ಲ ವ್ಯರ್ಥ, ಯಾವುದೂ ಅಲ್ಲ ವ್ಯರ್ಥ ಅನ್ನೋ ನಂಬಿಕೆ ಒಬ್ಬ ಸಾಹಿತಿಯ ನಂಬಿಕೆ ಹೇಗೋ ಅದೇ ನಂಬಿಕೆ ನಮ್ಮ ಬಳಗದ್ದು. ಯಾಕಂದರೆ ಬದಲಾವಣೆ ಜಗದ ನಿಯಮ. ಆ ಬದಲಾವಣೆಗೆ ನಾವು ನೀವು ತೆರೆದುಕೊಳ್ಳೋಣ, ಅದಕ್ಕಾಗಿ ಪರಸ್ಪರ ನಾವು ನೀವು ಕೈ ಜೋಡಿಸೋಣ ಅಂತಕ್ಕಂಥ ವಿನಯಪೂರ್ವಕವಾದ ಮಾತುಗಳನ್ನು ಹೇಳಿ ಈ ಅವಕಾಶಕ್ಕಾಗಿ ಎಲ್ಲರಿಗೂ ವಂದಿಸಿ ನನ್ನ 4 ಮಾತು ಮುಗಿಸ್ತಾನೆ. ಎಲ್ಲರಿಗೂ ಧನ್ಯವಾದಗಳು. ಆತ್ಮೀಯರೇ, ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಪ್ರೀತಿಯಿಂದ ಪಾಲ್ಗೊಂಡು ಕಾರ್ಯಕ್ರಮದ ಆಶಯ ನುಡಿಗಳನ್ನು ಆಡ್ತಾ ಹೇಳಿದರು. ಪರಸ್ಪರ ಬಳಗ ಅನ್ನುವಂಥದ್ದು ಇವತ್ತು ನಿನ್ನೆ ಹುಟ್ಟಿರುವಂತಹ ಕೂಸಲ್ಲ, ಇದಕ್ಕೆ 30 ವರ್ಷಗಳ ಸುದೀರ್ಘವಾದಂತಹ ಇತಿಹಾಸ ಇದೆ. ಈ ಪರಸ್ಪರ ಬಳಗ ಅಡಿಯಲ್ಲಿ ನಡೀತಾ ಇರತಕ್ಕಂತಹ ಎಲ್ಲ ಕಾರ್ಯಕ್ರಮಗಳಲ್ಲಿ, ಪ್ರತಿ ತಿಂಗಳ ಕಾರ್ಯಕ್ರಮದಲ್ಲಿ ಖ್ಯಾತನಾಮ ಸಾಹಿತಿಗಳು ಬಂದು ಇಲ್ಲಿ ತಮ್ಮ ಉಪನ್ಯಾಸವನ್ನು ಕೊಟ್ಟಿದ್ದಾರೆ. ಆ ಮೂಲಕ ಪರಸ್ಪರ ಬಳಗ ಸುಮಾರು 30 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಂತಹ ಹಾದಿಗಳನ್ನು ಕುರಿತು ತಮ್ಮ ಜೊತೆಗೆ ವಿಚಾರಗಳನ್ನು ಹಂಚಿಕೊಂಡಂತಹ ಮತ್ತು ಈ ಕಾರ್ಯಕ್ರಮದ ಆಶಯ ನುಡಿಗಳನ್ನು ನುಡಿದಿರುವಂತಹ ಸನ್ಮಾನ್ಯ ಪ್ರೊಫೆಸರ್ ಸಿ ವಿ ಪಾಟೀಲ್ ಸರ್ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.
ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ವಿಶ್ರಾಂತ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಎಸ್.ಎಚ್. ಪ್ಯಾಟೀಲ್ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆದ್ಮೇಲೆ ಈಗ ಈ ಉಪನ್ಯಾಸ ಮಾಲಿಕೆಯ ಉದ್ಘಾಟನೆಯನ್ನು ನೆರವೇರಿಸಬೇಕು ಅಂತೇಳಿ ಪ್ರಗತಿಪರ ಚಿಂತಕರು ಹಾಗೂ ಪುಸ್ತಕ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ಆಗಿರುವಂತಹ ಸನ್ಮಾನ್ಯ ಡಾಕ್ಟರ್ ಬಂಜಗೆರೆ ಜಯಪ್ರಕಾಶ್ ಸರ್ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೂ ಎಲ್ಲ ಗಣ್ಯ ಮಹನೀಯರು ಕೂಡ ಅವರಿಗೆ ಸಹಕರಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎ.ಬಿ. ರಾಮಚಂದ್ರಪ್ಪ ಸರ್ ಅವರನ್ನು ಕೂಡ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೆ. ಗಿಡಕ್ಕೆ ನೀರನ್ನ ಉಳಿಸುವುದರ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕು ಅಂತ ಹೇಳಿ ಎಲ್ಲ ಗಣ್ಯ ಮಹನೀಯರಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಎಲ್ಲರೂ ಚಪ್ಪಾಳೆಯೊಂದಿಗೆ ಗಿಡಕ್ಕೆ ನೀರನ್ನ ಉಳಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನ ಅತ್ಯಂತ ಪ್ರೀತಿಯಿಂದ ಉದ್ಘಾಟಿಸಿರುವಂತಹ ಪ್ರಗತಿಪರ ಚಿಂತಕರು, ಹಿರಿಯ ಸಾಹಿತಿಗಳು ಹಾಗೂ ಪುಸ್ತಕ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ಆದಂತಹ ಸನ್ಮಾನ್ಯ ಡಾಕ್ಟರ್ ಬಂಜಗೆರೆ ಜಯಪ್ರಕಾಶ್ ಸರ್ ಅವರಿಗೆ ಹಾಗೂ ಎಲ್ಲ ಗಣ್ಯ ಮಹನೀಯರಿಗೆ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಬಂಜಗೆರೆ ಜಯಪ್ರಕಾಶ್ ಸರ್ ಅವರು ತಮ್ಮ ಉದ್ಘಾಟನಾ ನುಡಿಗಳನ್ನು ಆಡಬೇಕು ಅಂತೇಳಿ ನಾನು ಈ ಮೂಲಕ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಪರಸ್ಪರ ಬಳಗ ಇವರ ಆಶ್ರಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳ ಈ ಮಾಸಿಕ ಉಪನ್ಯಾಸ ಮಾಲಿಕೆಯ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಹಿರಿಯ ಸಾಹಿತಿಗಳಾದಂತಹ ಶ್ರೀ ಜೆ. ಕಲೀಂ ಬಾಷಾ ಅವರೇ, ಈ ವಿಷಯವಾಗಿ ಉಪನ್ಯಾಸ ಮಾಲಿಕೆಯ ವಿಷಯ ಪ್ರವೇಶವನ್ನು ಈ ದಿನ ಆರಂಭಿಸಲಿರುವಂತಹ ಪ್ರೊಫೆಸರ್ ಎಚ್.ಎ. ಭಿಕ್ಷಾವರ್ತಿ ಮಠ ಅವರೇ, ಆಶಯ ನುಡಿಗಳನ್ನಾಡಿದಂತಹ ಪ್ರೊಫೆಸರ್ ಸಿ.ವಿ. ಪಾಟೀಲ್ ಅವರೇ, ಮುಖ್ಯ ಅತಿಥಿಗಳಾದ ಶ್ರೀ ಆರ್.ಟಿ. ಪ್ರಶಾಂತ್ ಅವರೇ, ಶ್ರೀ ರಾಮಚಂದ್ರ ಕಲಾಲ್ ಅವರೇ, ಡಾಕ್ಟರ್ ಎಚ್.ಎಸ್. ಪ್ಯಾಟಿ ಅವರೇ, ಎಚ್.ಎಸ್. ಕೊಟ್ರಪ್ಪ ಅವರೇ, ಶ್ರೀ ಹುಲಿಕಟ್ಟಿ ಚನ್ನಬಸಪ್ಪ ಅವರೇ ಮತ್ತು ಇಲ್ಲಿರುವ ಎಲ್ಲ ಬಂಧುಗಳೇ, ಪರಸ್ಪರ ಬಳಗ ಬಹಳ ಒಂದು ಅರ್ಥಪೂರ್ಣ ಉಪನ್ಯಾಸ ಮಾಲಿಕೆಯನ್ನು ಆರಂಭಿಸ್ತಾ ಇದೆ ಅಂತ ನನ್ನ ಭಾವನೆ. ಕಳೆದ 1-2 ವರ್ಷಗಳ ಕಾಲ ಗಾಂಧೀಜಿಯವರ ಚಿಂತನೆ ಬಗ್ಗೆ ಅವರು ಉಪನ್ಯಾಸವನ್ನು ನಡೆಸಿದ್ದಾರೆ. ಈಗ ಅಂಬೇಡ್ಕರ್ ಅವರ ಬಗ್ಗೆ ಉಪನ್ಯಾಸವನ್ನು ನಡೆಸಬೇಕು ಅಂತ ಅವರು ಉದ್ದೇಶಿಸಿದ್ದಾರೆ. ಸದ್ಯದ ನಮ್ಮ ರಾಜಕೀಯ ಮತ್ತು ಸಾಮಾಜಿಕ ಪರಿಸ್ಥಿತಿಯಲ್ಲಿ ಈ ಇಬ್ಬರು ಸಂತ ರಾಜಕಾರಣಿಗಳು ನಮ್ಮ ಕಣ್ಣುಗಳ ಹಾಗೆ ನಮ್ಮ ನೋಟವನ್ನು, ನಡಿಗೆಯನ್ನು ನಿರ್ದೇಶಿಸಬೇಕಾದವರು. ಭಾರತೀಯ ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಇಬ್ಬರು ಸಂತರು ಆಗೋಗಿದ್ದಾರೆ ಅಂತ ನನಗನ್ನಿಸುತ್ತೆ. ಸಂತ ಪರಂಪರೆಯೇ ಇದೆ ಭಾರತಕ್ಕೆ. ಚೋಕಮೇಳನಿಂದ ಹಿಡಿದು ಬಸವಣ್ಣನಿಂದ ಹಿಡಿದು ಕಬೀರ ನಾಮದೇವರವರೆಗೂ ಭಾಳ ದೊಡ್ಡ ಪರಂಪರೆ ಇದೆ. ಆದರೆ ಈ ಆಧುನಿಕ ಕಾಲಘಟ್ಟದಲ್ಲಿ, ಆಧುನಿಕ ಭಾರತದ ಕಾಲಘಟ್ಟದಲ್ಲಿ ಇಬ್ಬರು ರಾಜಕಾರಣಿಗಳೂ ಆಗಿ ಸಂತರೂ ಕೂಡ ಆಗಿದ್ದಂತಹ ಇಬ್ಬರು ದಾರ್ಶನಿಕ ವ್ಯಕ್ತಿಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಮಹಾತ್ಮ ಗಾಂಧೀಜಿಯವರು. ಇಬ್ಬರೂ ಮಹಾತ್ಮರೇ. ಒಬ್ಬರನ್ನು ನಮ್ಮ ಅನುಕೂಲಕ್ಕೆ ನಾವು ಬಾಬಾ ಅಂತೀವಿ, ಇನ್ನೊಬ್ಬರನ್ನು ನಾವು ಮಹಾತ್ಮ ಅಂತೀವಿ. ಭಾರತ ಇವತ್ತು ಏನು ಕೋಮುವಾದೀಕರಣವನ್ನು ಎದುರಿಸ್ತಾ ಇದೆ, ಆ ಕೋಮುವಾದೀಕರಣದಲ್ಲಿ
ನಿಜವಾದ ಹಿಂದೂವಿನ ವಿವೇಕ ಅಂದರೆ ಏನು, ನಿಜವಾದ ಧಾರ್ಮಿಕ ಪ್ರಜ್ಞೆಯ ನಿಲುವು ಏನು ಅನ್ನುವುದನ್ನು ಹೇಳಿಕೊಡೋದಕ್ಕೆ ನಮಗೆ ಗಾಂಧೀಜಿ ಇವತ್ತು ಎಂದಿಗಿಂತ ಹೆಚ್ಚು ಪ್ರಸ್ತುತರಾಗಿದ್ದಾರೆ. ಒಬ್ಬ ನಿಜವಾದ ಹಿಂದೂ ಒಬ್ಬ ನಿಜವಾದ ಮುಸ್ಲಿಮನನ್ನು ದ್ವೇಷಿಸೋದಕ್ಕೆ ಕಾರಣವೇ ಇಲ್ಲ ಅಂದಂತಹ ಒಬ್ಬ ಅತ್ಯಂತ ಧಾರ್ಮಿಕನಾದಂತಹ ವ್ಯಕ್ತಿ, ತನ್ನನ್ನು ತಾನು ಸ್ವತಃ ಧಾರ್ಮಿಕ ಅಂತ ಕರೆದುಕೊಂಡಿದ್ದಂತಹ ಮಹಾತ್ಮ ಗಾಂಧಿ. ಒಬ್ಬ ನಿಜವಾದ ಹಿಂದೂ ಒಬ್ಬ ನಿಜವಾದ ಮುಸ್ಲಿಮನನ್ನು ದ್ವೇಷಿಸೋದಕ್ಕಾಗಲಿ, ಒಬ್ಬ ನಿಜವಾದ ಭಕ್ತ ಯಾವುದೇ ದೇವರನ್ನು ತಿರಸ್ಕರಿಸೋದಕ್ಕಾಗಲಿ ಸಾಧ್ಯ ಇಲ್ಲ ಅಂದವರು ಮಹಾತ್ಮ ಗಾಂಧಿ. ನಿಮಗೆ ರಾಮ ಕಾಣಬೇಕಾದ್ರೆ ಅಲ್ಲಿ ಅಲ್ಲ ಕಂಡ್ರೆ ತಪ್ಪೇನಿಲ್ಲ, ಅಲ್ಲ ಕಂಡ್ರೆ ಅಲ್ಲಿ ಕೃಷ್ಣ ಕಂಡ್ರೆ ತಪ್ಪೇನಿಲ್ಲ, ಕೃಷ್ಣ ಕಂಡ್ರೆ ತಪ್ಪೇನಿಲ್ಲ. ಭಕ್ತನಾದವನಿಗೆ ದೇವರು ಅಂತ ಒಬ್ಬನಿರ್ತಾನೆ, ಅವನು ರೂಪಗಳು ಎಷ್ಟಿರುತ್ತೋ. ಭಕ್ತರಲ್ಲದವರಿಗೆ ಮಾತ್ರ ರೂಪಗಳು ಮಾತ್ರ ಇರುತ್ತೆ, ದೇವರಿರಲ್ಲ. ದುರದೃಷ್ಟವಶಾತ್ ಇವತ್ತು ರೂಪಗಳನ್ನು ದೇವರು ಅಂತ ಪ್ರತಿಪಾದನೆ ಮಾಡುವವರು ದೇವರುಗಳ ವಾರಸುದಾರಿಕೆಯನ್ನು ಮತ್ತು ಕಾಂಟ್ರಾಕ್ಟುದಾರಿಕೆಯನ್ನು ಹಿಡ್ಕೊಂಡಿದ್ದಾರೆ. ರೂಪಗಳನ್ನು ಸರ್ವಚೈತನ್ಯಮಯವಾಗಿರುವಂತಹ ಭಗವಂತನ ಸ್ವರೂಪವನ್ನು ವಿವರಿಸೋದಕ್ಕೂ ಸಾಧ್ಯ ಇಲ್ಲ, ಕಂಡರಿಯೋದಕ್ಕೂ ಸಾಧ್ಯ ಇಲ್ಲ. ಅಳವಿಗೆ ಮೀರಿದ್ದದು. ಗುಹೇಶ್ವರನೆಂಬುದು ಅಪ್ರಮಾಣ, ಅದನ್ನು ಪ್ರಮಾಣ ಮಾಡೋದು ಹೆಂಗೆ, ಅದನ್ನು ರೂಪುಗೊಳಿಸೋದು ಹೆಂಗೆ? ಆಯಿತು, ನಿನ್ನ ಮೌಢ್ಯಕ್ಕೆ ನೀನು ರೂಪುಗೊಳಿಸಿದೀಯ, ನಿನ್ನ ಭಕ್ತಿಗೋಸ್ಕರ ನೀನು ರೂಪುಗೊಳಿಸಿದೀಯ, ನಿನ್ನ ಮುದ್ದಿಗೋಸ್ಕರ ನೀನು ರೂಪುಗೊಳಿಸಿದೀಯ, ಸಂತೋಷ. ಅದೇ ರೀತಿಯ ಮುದ್ದನ್ನು ನೀನು ಬೇರೆಯವರಿಂದಲೂ ನಿರೀಕ್ಷಿಸ್ತಾ ಹೋಗುವಂಥದ್ದು ಭಗವಂತನಿಗೆ ಮಾಡೋ ಅವಮಾನ. ಇದು ಗಾಂಧೀಜಿಯವರ ಬಹಳ ದೊಡ್ಡ ನಿಲುವು. ಇವತ್ತಿನ ಕಾಲಕ್ಕೆ ಒಂದು ಆಧ್ಯಾತ್ಮಿಕವಾದ ಅಥವಾ ಧಾರ್ಮಿಕವಾಗಿರುವಂತಹ ನಿಲುವು ಅಗತ್ಯ ಅಂತ ಯಾರಾದರೂ ಕಂಡಿದ್ದರೆ, ಅದು ಹಿಂದೂ ಧರ್ಮದ ಮೂಲದಿಂದಲೇ ಬೇಕಿತ್ತು ಅಂತ ಯಾರಾದರೂ ಭಾವಿಸೋದಾದರೆ ಅದು ಗಾಂಧಿಯಿಂದ ಮಾತ್ರ ಪಡೆಯಬಹುದಾದದ್ದು. ಎಷ್ಟು ವಿಚಿತ್ರ ಅಂದರೆ, ಆತ ಸ್ವತಃ ಧರ್ಮಗುರು ಅಲ್ಲ, ಗಾಂಧೀಜಿ ಧರ್ಮಗುರು ಅಲ್ಲ, ಹೇಳಿ ಕೇಳಿ ರಾಜಕಾರಣಿ, ಹೋರಾಟಗಾರ. ಆದರೆ ಅವರ ರಾಜಕಾರಣವನ್ನು ನಡೆಸಿದ್ದು ಯಾವಾಗಲೂ ಭಗವಂತ. ರಾಮನೂ ಅದರಲ್ಲಿ ಒಬ್ಬ, ಈಶ್ವರ ಅಲ್ಲ ತೇರೆ ನಾಮ, ರಾಮನೂ ಒಬ್ಬ. ಆದ್ದರಿಂದ ಗಾಂಧೀಜಿಯವರನ್ನು ನೀವೆಲ್ಲರೂ ಕೂಡ ಅರಿಯುವುದಕ್ಕೋಸ್ಕರವಾಗಿ ಭಿಕ್ಷಾವರ್ತಿ ಮಠ ಅವರು 1.5-2 ವರ್ಷಗಳ ಕಾಲ ಉಪನ್ಯಾಸ ಮಾಡಿರೋದು ಬಹಳ ಸಂತಸವಾದದ್ದು. ಈಗ ಅವರೇನೇ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡ್ತೀವಿ ಅಂತ ಹೊರಟರು ಕೂಡ ಬಹಳ ಚೆನ್ನಾಗಿ. ಅವರು ಕೂಡ ಒಬ್ಬ ಸಂತ ರಾಜಕಾರಣಿ. ಅಂಬೇಡ್ಕರ್ ಅವರು ಹೇಳಿದರು, ನಾನು ರಾಜಕಾರಣದಿಂದ ಕಲಿಯಬೇಕಾದ್ದೇನೂ ಇಲ್ಲ, ನಾನು ಧರ್ಮದಲ್ಲಿ ಏನನ್ನು ಕಲಿತಿದ್ದೀನೋ ಅದನ್ನು ಈ ರಾಜಕಾರಣಕ್ಕೆ ಅಳವಡಿಸಿದರೆ ಸಾಕು. ಅವರ ಕಲಿತ ಧರ್ಮ ಸ್ವಾತಂತ್ರ್ಯ, ಸಮಾನತೆ ಮತ್ತು ಸಹೋದರ. ಆ ಮೂರನ್ನು ಬೇರ್ಪಡಿಸೋದಕ್ಕೆ ಆಗೋದಿಲ್ಲ ಅನ್ನುವಷ್ಟು ಅವಿಚ್ಛಿನ್ನವಾಗಿರುವ ತಿಳುವಳಿಕೆ ಮತ್ತು ವಿವೇಕ ಇದ್ದಂತಹ ಚಿಂತಕ ಅವರು. ಮೂರನ್ನು ಬೇರ್ಪಡಿಸೋದಕ್ಕಾಗಲ್ಲ. ಬೇರೆಯವರನ್ನು ನೀವು ಬಂಧನದಲ್ಲಿಟ್ಟು ನೀ ಸಮಾನ ಅಂತ ಹೇಳೋದಕ್ಕಾಗಲ್ಲ. ಸಮಾನ ಅಲ್ಲದಿರೋನು ಸೋದರನೂ ಆಗಕ್ಕೆ ಸಾಧ್ಯ ಇಲ್ಲ, ಗುಲಾಮ ಮಾತ್ರ ಆಗಕ್ಕೆ ಸಾಧ್ಯ. ಆದ್ದರಿಂದ ಸಹೋದರತೆ ಬರಬೇಕು ಅಂತ ಹೇಳಿದ್ರೆ ಅದರ ಮೊದಲ 2 ಪ್ರೀ ಕಂಡೀಷನ್ನು, ಮೊದಲು ವ್ಯಕ್ತಿ ಸ್ವತಂತ್ರನಾಗಿರಬೇಕು. ಯಾಕೆ ಸ್ವತಂತ್ರ ಆಗಬೇಕಂದ್ರೆ ಅವನ ಸಮಾನ ಅಂತ ಅವನು ಫೀಲ್ ಮಾಡಬೇಕು, ಅವನು ಸಮಾನನಾಗಿರಬೇಕು, ಸ್ವತಂತ್ರನಾಗಿರಬೇಕು. ಆಗ ಮಾತ್ರ ಅವನು ನನ್ನ ಸಹೋದರನಾಗೋದಕ್ಕೆ ಸಾಧ್ಯ. ಸಹೋದರತ್ವ ಬೇಕೋ ಬೇಡವೋ ಅನ್ನೋದನ್ನು ತೀರ್ಮಾನ ಮಾಡೋದಕ್ಕೂ ಕೂಡ ಸಾಧ್ಯ. ದುರದೃಷ್ಟವಶಾತ್ ನಮ್ಮಲ್ಲಿ ಕೆಲವು ಸಿದ್ಧಾಂತಿಗಳು ಮತ್ತು ಕೆಲವು ಸಂಘಟನೆಗಳವರು ಇವರಿಬ್ಬರನ್ನ ಮತ್ತೆ ಎದುರಾಬದ್ರ ಇಡೋದರಲ್ಲೇ ಪ್ರಯತ್ನ ಪಡ್ತಾ ಇದ್ದಾರೆ. ಇದನ್ನು ಎದುರಾಬದ್ರ ಇಡೋದರಿಂದ ಜನವಿರೋಧಿ ಶಕ್ತಿಗಳಿಗೆ ನೆರವಾಗುತ್ತೆ ಹೊರತು ಜನರಿಗೆ ಹೆಲ್ಪ್ ಆಗೋದಿಲ್ಲ. ಜನವಿರೋಧಿ ಶಕ್ತಿಗಳಿಗೆ ಹೆಲ್ಪ್ ಆಗುತ್ತೆ. ಇಡೀ ಜನ ಸಮುದಾಯಗಳಿಗೆ
ವ್ಯಕ್ತಿ ನೈತಿಕತೆಯನ್ನು ಬೋಧಿಸಬೇಕು, ರಾಜಕೀಯ ನೈತಿಕತೆಯನ್ನು ಬೋಧಿಸಬೇಕು ಅನ್ನೋದು ಗಾಂಧೀಜಿಯ ಹಂಬಲ. ವ್ಯಕ್ತಿ ನೈತಿಕವಾಗಿರಬೇಕು, ರಾಜಕೀಯವಾಗಿ ನೈತಿಕವಾಗಿರಬೇಕು. ಎದುರಾಳಿಯ ಬಳಿಯೂ ಧರ್ಮನಿಷ್ಠವಾಗಿಯೇ ನಡೆದುಕೊಳ್ಳಬೇಕು. ನೀವು ಯಾರನ್ನು ಎದುರಾಳಿ ಅಂತ ಭಾವಿಸಿರ್ತೀರೋ ಅವನ ಜೊತೆಗೂ ಕೂಡ ನೀವು ಧರ್ಮವಾಗಿಯೇ ನಡೆದುಕೊಳ್ಳಬೇಕು, ಅಧರ್ಮವಾಗಿ ಅಲ್ಲ. ಇದು ಗಾಂಧೀಜಿಯವರ ಚಿಂತನೆ. ನೀವು ಧರ್ಮವಾಗಿ ನಡೆಯೋದಿಲ್ಲ ಅಂತ ಹೇಳಿದರೆ ಶತ್ರುತ್ವವನ್ನು ಮಾತ್ರ ಸಾಧಿಸ್ತಾ ಇದ್ದೀರಾ ಅಂತ, ಮತ್ತು ಶತ್ರುತ್ವವನ್ನು ವ್ಯಕ್ತಿಗಳ ಮೇಲೆ ಸಾಧಿಸ್ತಾ ಇದ್ದೀರಾ ಅಂತ ಆಗುತ್ತೆ. ಅದಾಗಕೂಡದು. ಅಂಬೇಡ್ಕರ್ ಹೇಳಿದರು, ಈ ಹಿಂದೆ ನಿಮ್ಮನ್ನು ದಮನಿಸಿದವರನ್ನು ನೀವೇನು ದ್ವೇಷಿಸಬೇಕಾಗುತ್ತಿಲ್ಲ. ಯಾರು ಈ ದಮನವನ್ನು ಮುಂದುವರಿಸ್ತೀವಿ ಅಂತ ಹೇಳ್ತಾರೆ, ಇದು ಸರಿ ಅಂತ ಹೇಳ್ತಾರೆ, ಅವರ ವಿರುದ್ಧ ನಾನಿದ್ದೀನಿ. ಆದ್ದರಿಂದ ನಾನು ಈ ಹಿಂದೂ ಧರ್ಮದಲ್ಲಿರಲ್ಲ, ಯಾಕಂದರೆ ಹಿಂದೂ ಧರ್ಮ ಅದೇ ಅಂತ ಹೇಳಿ ವಾದ ಮಾಡೋರಿದ್ದಾರೆ. ಬಹುಶಃ ಅಂಬೇಡ್ಕರ್ ಅವರಿಗೆ ಗಾಂಧಿಯ ಹಿಂದೂ ಧರ್ಮದ ಬಗ್ಗೆ ಅಪನಂಬಿಕೆ ಇರಲಿಲ್ಲ. ಯಾಕಂದರೆ ಅದರಲ್ಲಿ ಇನ್ನೊಬ್ಬರನ್ನ ಹೀನ ಮಾಡುವ ಪ್ರಶ್ನೆಯೇ ಇಲ್ಲ, ಅವರನ್ನು ಕೀಳು ಮಾಡುವ ಪ್ರಶ್ನೆಯೇ ಇಲ್ಲ. ಹೀನ ಮಾಡೋದಾಗಲಿ ಅಥವಾ ಕೀಳು ಮಾಡೋದಾಗಲಿ ಪ್ರಶ್ನೆಯೇ ಇಲ್ಲ. ಕೀಳು ಮಾಡುವ ಧರ್ಮದ ವಿರುದ್ಧ ಅವರಿದ್ದರು. ಅದಕ್ಕೋಸ್ಕರವಾಗಿ ನಾನು ಹಿಂದೂವಾಗಿ ಸಾಯುವುದಿಲ್ಲ ಅಂತ ಹೇಳಿದರು. ಅದು ಹಿಂದೂ ಧರ್ಮಕ್ಕೆ ತೋರಿಸಿದಂತಹ ಅತ್ಯುತ್ಕೃಷ್ಟವಾದ ತಿರಸ್ಕಾರ. ಯಾವ ಧರ್ಮ ಮನುಷ್ಯ ಘನತೆಯನ್ನು ಸಮಾನತೆಯನ್ನು ಒಪ್ಪಲ್ವೋ ಅವನ ದಮನವನ್ನು ನ್ಯಾಯ ಅನ್ನುತ್ತೋ, ಹೆಣ್ಣಿನ ಗುಲಾಮಗಿರಿಯನ್ನು ನ್ಯಾಯ ಅನ್ನುತ್ತೋ, ಜನಸಾಮಾನ್ಯರ ಅಜ್ಞಾನವನ್ನು ನ್ಯಾಯ ಅನ್ನುತ್ತೋ, ಅವರು ಹಕ್ಕುಗಳಿಲ್ಲದೆ ಬದುಕೋದನ್ನು ನ್ಯಾಯ ಅನ್ನುತ್ತೋ, ಅಂಥ ಧರ್ಮವನ್ನು ನಾನು ವಿರೋಧಿಸ್ತೀನಿ ಅಂತ ಹೇಳಿದ್ದು. ವಿವೇಕಾನಂದರು ಹೇಳಿದ್ದು ಧರ್ಮನಲ್ಲ ಬೇಡ ಅಂತ ಹೇಳಿದ್ದು ಅಂಬೇಡ್ಕರ್. ಗಾಂಧೀಜಿ ಹೇಳಿದ ಧರ್ಮನ ಬೇಡ ಅಂತ ಹೇಳಿಲ್ಲ. ಸ್ವತಃ ಧಾರ್ಮಿಕ ವ್ಯಕ್ತಿ ಕಬೀರ ಪಂಥಾನುಯಾಯಿಗಳವರು ಬಹಳ ನೆಂದಿದ್ದಾರೆ ತಮ್ಮ ಚಿಂತನೆಗಳಲ್ಲಿ. ಕಬೀರನನ್ನು, ನಾಮದೇವನನ್ನು, ವಾರ್ಕರಿಗಳ ಬಗ್ಗೆ ಅವರಿಗೆ ಬಹಳ ಗೌರವ ಇದೆ. ಸಂತರ ಬಗ್ಗೆ ನೋಡಿದರೆ ಅತ್ಯಾಧುನಿಕವಾದ ಪೋಷಾಕು, ಅತ್ಯಾಧುನಿಕವಾದ ಐರೋಪ್ಯ ಪೋಷಾಕು, ಐರೋಪ್ಯ ಭಾಷೆಯಲ್ಲಿ ಹಿಡಿತ, ಐರೋಪ್ಯ ಚಿಂತನೆಗಳಿಂದ ಬೇಕಾದಷ್ಟನ್ನು ಅವರು ಕಲ್ತಿದ್ದಾರೆ. ಐರೋಪ್ಯ ಡೆಮಾಕ್ರಸಿಯಿಂದ ಬೇಕಾದಷ್ಟನ್ನು ಕಲ್ತಿದ್ದಾರೆ. ಐರೋಪ್ಯ ರಾಜಕಾರಣದ ವರಸೆಗಳಿಂದ ಕಲ್ತಿದ್ದಾರೆ. ಆದರೆ ಅವರು ಬದುಕಿದ್ದು ಬೌದ್ಧರಾಗಿ, ಬದುಕಿದ್ದು ಮಾತ್ರ ಅತ್ಯಂತ ಅಪ್ಪಟ ದೇಸಿ ಬೌದ್ಧರಾಗಿ. ಅದನ್ನೇ ಹೇಳೋದು ಅಪರೂಪದ ಚಿಂತಕರಲ್ಲಿ ಅಪರೂಪದವರು ಅಂತ. ಯಾಕೆ ಅಂತ ಹೇಳಿದರೆ, ಪರಂಪರೆಯಲ್ಲಿ ನಿಮ್ಮ ಬೇರುಗಳಿರಬೇಕು, ಪರಂಪರೆಯಲ್ಲಿ ನಿಮ್ಮ ಬೇರುಗಳಿರಬೇಕು. ಆದರೆ ನಿಮ್ಮ ಭವಿಷ್ಯತ್ತಿನಲ್ಲಿ ನಮ್ಮ ಚಿಂತನೆಗಳಿರಬೇಕು. ನಮ್ಮಲ್ಲಿ ವಿಚಿತ್ರವಾದವು ಇದೆ, ವಿಚಿತ್ರವಾದ ವಾದ ಇವತ್ತು. ಭವಿಷ್ಯತ್ತಿನಲ್ಲಿ ನಾವು ಬದುಕಬೇಕಂತೆ, ಅದಕ್ಕೆ ಪುರಾತನ ಚಿಂತನೆಗಳನ್ನು ಇಟ್ಕೊಳ್ಬೇಕು. ಇದನ್ನು ಯಾರಾದರೂ ಹಿಮ್ಮುಖ ನಡಿಗೆ ಅಂತ ಅನ್ನೋದಿಲ್ವೇ? ಇದು ತಿರುಗಾ ಮುರುಗಾ ನಡಿಗೆ ಆಗೋದಿಲ್ಲ. ಭವಿಷ್ಯದಲ್ಲಿ ಬದುಕೋದಕ್ಕೆ ಯಾರಾದರೂ ಪುರಾತನ ನಂಬಿಕೆಗಳನ್ನು ಇಟ್ಕೊಳ್ಳೋಕ್ಕಾಗುತ್ತಾ? ಪುರಾತನವಾದದಲ್ಲಿ ನಮ್ಮ ಬೇರುಗಳಿರುತ್ತೆ, ಆದರೆ ನಮಗೆ ಮುನ್ನಡೆಯಲ್ಲಿ ಭವಿಷ್ಯದಲ್ಲಿ ನಮ್ಮ ಬಿಳುಲುಗಳಿರುತ್ತೆ, ನಮ್ಮ ರೆಂಬೆಗಳಿರುತ್ತೆ. ಒಂದು ನೆಲದಲ್ಲಿ ಕಚ್ಚಿರ್ತೀವಿ, ಆದರೆ ಆಕಾಶದ ಗಲಕ್ಕೆ ನಮ್ಮ ರೆಂಬೆಗಳನ್ನು ಚಾಚಿರ್ತೀವಿ. ಅಂಬೇಡ್ಕರ್ ಅವರ ಚಿಂತನೆಗೆ ಇದ್ದಂತಹ ಒಂದು ಬಹಳ ದೊಡ್ಡ ತಳಹದಿ ಅದಾದ್ದರಿಂದಲೇ ಅವರು ಬೌದ್ಧ ಧರ್ಮವನ್ನು ಆಶ್ರಯಿಸಿದರು. ಆ ಮುಖಾಂತರವಾಗಿ ಭಾರತದ ಕೋಟ್ಯಾಂತರ ಜನಕ್ಕೆ ಅವೈದಿಕವಾದ ನೆಲಮೂಲದ ಒಂದು ಆಧ್ಯಾತ್ಮಿಕವಾದ ಚಿಂತನೆಯನ್ನು ಹೇಳಿದರು. ಬೌದ್ಧ ಧರ್ಮವನ್ನು ಸ್ವೀಕರಿಸಿದಾಗಲೂ ಕೂಡ ಅವರು ಪೂರ್ತಿ ಅವಿಮರ್ಶಾತ್ಮಕವಾಗಿಲ್ಲ. ಅವಿಮರ್ಶಾತ್ಮಕವಾಗಿರೋದು ಅನ್ನೋದು ಅವರ ಪರಂಪರೆಗೆ ಬಂದಿಲ್ಲ, ಅವರ ಚಿಂತನೆಯಲ್ಲೇ ಇಲ್ಲ. ಬುದ್ಧ ಆನ್ ದಿಸ್ ಧಮ್ಮ ಕೃತಿಗೆ ಅವರು ಬರೆದಿರುವಂತಹ ಪ್ರಸ್ತಾವನೆಯಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ. ಬುದ್ಧ ಧರ್ಮದ ಬಗ್ಗೆ ನನಗೆ ಬಹಳ ಮೆಚ್ಚುಗೆ ಇದೆ, ಯಾಕಂದರೆ ಮನುಷ್ಯ ಸಮಾನತೆಯನ್ನು ಬೋಧಿಸಿದ ಧರ್ಮ ಅದು.
ಅಂತಹ ಬುದ್ಧ ಧರ್ಮದಲ್ಲೂ ಕೂಡ ಇವತ್ತು ಬೇಕಾದಷ್ಟು ಅಪಲಕ್ಷಣಗಳು ಸೇರಿಕೊಂಡಿವೆ, ಅವುಗಳನ್ನು ಸರಿಪಡಿಸಬೇಕು. ಅದರಲ್ಲಿ ಅವರು 3 ಮುಖ್ಯವಾದ ವಿಷಯಗಳನ್ನು ಹೇಳ್ತಾರೆ. ಬುದ್ಧ ಅನಾತ್ಮವಾದವನ್ನು ಹೇಳಿದವನಾದ್ದರಿಂದ ಪುನರ್ಜನ್ಮ ಅನ್ನುವ ಮಾತುಗಳನ್ನು ನಾವು ನಂಬೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಬುದ್ಧನ ವಾದವೇ ಅನಾತ್ಮವಾದ. ಕರ್ಮ ಅನ್ನುವಂಥದ್ದು ಕೂಡ ಅದು ಒಪ್ಪುವಂಥದ್ದಲ್ಲ. ಒಳ್ಳೆಯದಾಗಿ ಬದುಕೋದು ನಿನ್ನನ್ನು ಒಳ್ಳೆಯದಾಗಿ ಬದುಕಿಸುತ್ತೆ ಅಂತ ಹೇಳಿದೆಯೇ ಹೊರತು ಅದರಿಂದ ನಿನಗೆ ಮುಂದಿನ ಜನ್ಮದ ಇನ್ನೊಂದು ಸದ್ಗತಿಯನ್ನು ಕೊಡುತ್ತೆ ಅಂತ ಅದು ವಾದ ಮಾಡಿರಲಿಲ್ಲ ಬುದ್ಧನ ಧರ್ಮ. ಅದು ಕಾಲಕ್ರಮೇಣ ಅದಕ್ಕೆ ಸೇರಿರಬೇಕು. 3ನೆಯದು, ಬಿಕ್ಕು ಯಾಕಿದ್ದಾನೆ ಅಂತ ಕೇಳಿದರೆ ಅವನ ಮೋಕ್ಷವನ್ನು ಪಡೆಯುವುದಕ್ಕೆ, ಅವನ ಜ್ಞಾನೋದಯವನ್ನು ಪಡೆಯುವುದಕ್ಕೆ ಅಂತಿದ್ದರೆ ಅದು ಜನದ್ರೋಹಿಯಾದ ಧರ್ಮ ಆಗುತ್ತೆ. ತನ್ನ ಸ್ವಂತದ ಮೋಕ್ಷವನ್ನು ಪಡೆಯೋದಕ್ಕೋಸ್ಕರವಾಗಿ ಬಿಕ್ಕು ಸರ್ವಸ್ವವನ್ನು ತ್ಯಾಗ ಮಾಡಿ ಬದುಕ್ತಾನೆ ಅಂತ ಹೇಳಿದರೆ ಇದು ಅತಾರ್ಕಿಕವಾಗಿದೆ. ಬಿಕ್ಕುವಿನ ಕೆಲಸ ಏನು? ಲೋಕದಲ್ಲಿರುವ ದುಃಖವನ್ನು ತಡೆಯುವುದು. ಧರ್ಮದ ಕೆಲಸ ಏನು? ಅಂಬೇಡ್ಕರ್ ಅವರ ಬಹಳ ಮುಖ್ಯವಾದ ಕೆಲಸ. ಈ ಲೋಕದಲ್ಲಿ ಧರ್ಮದ ಕೆಲಸ ಏನು? ಲೋಕ ದುಃಖ ನಿವಾರಣೆ ಮಾಡುವುದು ಧರ್ಮದ ಕೆಲಸ. ಇಲ್ಲದ ಧರ್ಮ ಯಾಕೆ? ಅವ್ರ ಪ್ರಶ್ನೆ ಭಾಳ ಸರಳವಾಗಿದೆ, ನೇರವಾಗಿದೆ. ಕರ್ಮ ಹೆಂಗೂ ನೀನು ಬಿಡೋದಿಲ್ಲ ಅಂತ ಆದರೆ, ನಿನ್ನ ಪೂರ್ವಜನ್ಮದ ಕರ್ಮಾನುಸಾರವಾಗಿ ಈ ಜನ್ಮದಲ್ಲಿ ನೀನು ದುಃಖವನ್ನು ಅನುಭವಿಸ್ತೀಯಾ ಅಂತ ಗ್ಯಾರಂಟಿ ಆದರೆ ಹಂಗಾರೆ ಧರ್ಮದ ಮೊರೆ ಯಾಕೆ ಹೋಗ್ಬೇಕು? ಹೆಂಗೂ ಬಿಡುಗಡೆ ಇಲ್ಲ. ನೀನು ಈಗೇನು ಮಾಡ್ತಿದೆಯೋ ಅದರ ಅನುಸಾರವಾಗಿ ಮುಂದಿನ ಜನ್ಮದಲ್ಲಿ ಮತ್ತೆ ಕರ್ಮಗಳನ್ನು ಪಡಿತೀಯ ಅನ್ನೋದಾದರೆ ಆಗಲೂ ಧರ್ಮದ ಅವಶ್ಯಕತೆ ಇಲ್ಲ. ಧರ್ಮದ ಅವಶ್ಯಕತೆ ಯಾಕಿದೆ? ಈ ಲೋಕದಲ್ಲಿರುವ ದುಃಖವನ್ನು ತೊಡೆಯುವುದಕ್ಕಾಗಿ ಇರಬೇಕು. ಆದ್ದರಿಂದ ಬಿಕ್ಕುಗಳು ಅನ್ನೋರು ಆಧ್ಯಾತ್ಮಿಕವಾದ ಸೋಷಿಯಲ್ ವರ್ಕರ್ಸ್ ಆಗಿರಬೇಕು. ನನ್ನ ಬೌದ್ಧ ಧರ್ಮದ ಕಲ್ಪನೆ ಅಂದರೆ ಅದು ಪ್ರತಿ ಬಿಕ್ಕುವೂ ಕೂಡ ಈ ಲೋಕ ದುಃಖವನ್ನು ನಿವಾರಣೆ ಮಾಡೋದಕ್ಕೆ ಶ್ರಮಿಸೋನಾಗಿರಬೇಕು, ತನ್ನ ಜ್ಞಾನೋದಯಕ್ಕೆ ಹಂಬಲಿಸುವಂತನಾಗಿರ್ಬೋದು. ಯಾಕಂದರೆ ಅದು ಸ್ವಾರ್ಥ. ತನ್ನ ಸ್ವಂತದ ಜ್ಞಾನೋದಯವೇ ಗುರಿಯಾದ ಬಿಕ್ಕು ಸಮಾಜದ ಗೌರವಕ್ಕೆ ಯಾಕೆ ಪಾತ್ರ ಆಗಬೇಕು? ಸಮಾಜದ ಗೌರವಕ್ಕೆ ಪಾತ್ರ ಆಗಬೇಕು ಅಂತ ಹೇಳಿದರೆ ಸಮಾಜದ ದುಃಖವನ್ನು ಹೋಗಲಾಡಿಸೋದಕ್ಕೆ ಬಿಕ್ಕುವಾದವನು ಕೆಲಸ ಮಾಡಿ. ಆದ್ದರಿಂದ ನಾನು ಆತ್ಮ ಅನ್ನುವುದು ಬುದ್ಧ ಧರ್ಮದ ಮೂಲ ಅಲ್ಲ ಅಂತ ನಾನು ಅಂತೀನಿ, ಕರ್ಮ ಅನ್ನೋದು ಕೂಡ ಅದರದ್ದಲ್ಲ ಅಂತೀನಿ, ಮತ್ತು ಬಿಕ್ಕು ತನ್ನ ಜ್ಞಾನೋದಯಕ್ಕೋಸ್ಕರವಾಗಿ ತಪಸ್ಸನ್ನು ಆಚರಿಸಬೇಕು ಅನ್ನೋದನ್ನು ನಾನು ಒಪ್ಪಲ್ಲ ಅಂತ ಕಡಾಖಂಡಿತವಾಗಿ ಹೇಳಿದೆ. ಅಂದರೆ ಮನುಷ್ಯತ್ವವೇ ಧರ್ಮದ, ಸಂವಿಧಾನದ, ಅಂಬೇಡ್ಕರ್ ಚಿಂತನೆಯ ಎಲ್ಲದರ ಮೂಲ ಆಧಾರವೇ ಮನುಷ್ಯತ್ವ. ಗಾಂಧೀಜಿ ಸ್ವರಾಜ್ಯ ಹೇಳಿದರು, ಇವರು ಸ್ವತಂತ್ರ ಹೇಳಿದರು. ಗಾಂಧೀಜಿ ರಾಜಕೀಯ ಸ್ವಾತಂತ್ರ್ಯ ಹೇಳಿದರು, ಇವರು ಸಾಮಾಜಿಕ ಸ್ವಾತಂತ್ರ್ಯವನ್ನು ಹೇಳಿದರು. ರಾಜಕೀಯವಾಗಿ ಸ್ವಾತಂತ್ರ್ಯಗೊಳ್ಳಬೇಕು ಅಂತ ಹೇಳಿದರೆ ನೀವು ವ್ಯಕ್ತಿಯಾಗಿ ಸ್ವಾತಂತ್ರ್ಯವನ್ನು ಹೊಂದಿರಬೇಕು. ನೀವು ಜಾತಿಯಾಗಿ ಅಧೀನದಲ್ಲಿರೋರು, ಧಾರ್ಮಿಕ ಸಂಕೋಲಗಳಿಂದ ಅಧೀನದಲ್ಲಿರೋರು, ನಾನು ಹೆಣ್ಣು ಅನ್ನುವ ಕಾರಣಕ್ಕೆ ಅಧೀನ ಭಾವದಲ್ಲಿರೋರು, ನಾನು ಬಡವ ಅನ್ನೋ ಕಾರಣಕ್ಕೆ ಅಧೀನ ಭಾವದಲ್ಲಿರೋರು ರಾಜಕೀಯ ಸ್ವಾತಂತ್ರ್ಯವನ್ನೇನು ಚಲಾಯಿಸಿ ಯಾರು? ಅದಕ್ಕೆ ಅವರು ಗಾಂಧಿಯ ಜೊತೆಗೆ ಅವರು ಬಹಳ ಮುಖ್ಯವಾದ ಡಿಬೇಟು ವ್ಯಕ್ತಿ ಸ್ವತಂತ್ರನಾಗಬೇಕು. ಆದ್ದರಿಂದ ಭಾರತೀಯ ಸಮಾಜವನ್ನು ಮೊದಲು ಸಂಸ್ಕರಿಸಬೇಕು, ಆಮೇಲೆ ನಾವು ರಾಜಕೀಯ ಅಧಿಕಾರವನ್ನು ಪಡೆಯಬೇಕು. ಇಲ್ಲದಿದ್ದರೆ ಏನಾಗುತ್ತೆ? ಅವರ ಸ್ಪಷ್ಟತೆ ನೋಡಿ. ಈಗ ಅಂಬೇಡ್ಕರ್ ಅವರನ್ನು ನಾವು ಬಹಳ ಸಲ ಸರಿಯಾಗಿ ಗ್ರಹಿಸಿಲ್ಲ. ದುರದೃಷ್ಟವಶಾತ್ ಅಂಬೇಡ್ಕರ್ ಬಹಳ ವ್ಯಾಪಕವಾಗಿ ಪ್ರಚಾರ ಪಡೆದಿದ್ದಾರೆ, ವ್ಯಕ್ತಿಯಾಗಿ, ಹೆಸರಾಗಿ. ಆದರೆ ಅವರ ಚಿಂತನೆಗಳು, ಅವರ ದೃಷ್ಟಿಕೋನಗಳು, ಸ್ಪಷ್ಟತೆ ಅದು ಬಹಳ ಜನಕ್ಕೆ ಏನೂ ಗೊತ್ತಿಲ್ಲ. ಅಂಬೇಡ್ಕರ್ ಅವರು ಭಕ್ತಿ ಪಂಥದ ಒಬ್ಬ ಶ್ರೇಷ್ಠ ಸಂತನ ಹಾಗೆ ಫೋಟೋ ಆಗಿಬಿಟ್ಟಿದ್ದಾರೆ. ಭಾಳ ಜನಕ್ಕೆ ಅಷ್ಟೇ ಸಾಕಾಗಿದೆ ಅವ್ರ ಫೋಟೋ. ಅವರ ಚಿಂತನೆ ಬಹಳ ಕಷ್ಟಕರವಾದದ್ದು. ಅದನ್ನು ನಾವು ಅಳವಡಿಸಬೇಕು ಅಂದರೆ, ಪಾಲಿಸಬೇಕು ಅಂತ ಹೇಳಿದರೆ, ಜಾಲಿಸಬೇಕು ಅಂತ ಹೇಳಿದರೆ, ಅವ್ರು ಹೇಳ್ತಾರೆ, ನಮ್ಮ ಆಧುನಿಕ ತಲೆಮಾರಿನ ದಲಿತ ವಿದ್ಯಾವಂತರು ಸ್ವಾರ್ಥಿಗಳಾದರೂ ನನ್ನ ದಾರಿಗೆ ದ್ರೋಹ ಬಗೆದರು ಅಂತ ಹೇಳಿದರು. ಅಲಾಸ್, ದ್ರೋಹ ಬಗೆದರು. ಸಾಮಾನ್ಯ ದಲಿತರಿಗೋಸ್ಕರ ಅವ್ರು ಏನೂ ಮಾಡ್ತಾ ಇಲ್ಲ.
ದಲಿತ ಅಧಿಕಾರಿಗಳಿಗೆ ಭಾನುವಾರ ಹಬ್ಬ ರಜೆ ಬಂತು ಅಂದರೆ ಯಾವುದೋ ಸೋಷಲ್ ವರ್ಕಲ್ಲಿ ತೊಡಗೋದಿಲ್ಲ. ಅವತ್ತು ಮಾಂಸ ಮತ್ತು ಮದ್ಯಪಾನ ಮಾಡುವುದು ಒಂದೇ ಅವರ ಸಂತಸ ಅಂತ ತಿಳ್ಕೊಂಡಿದ್ದಾರೆ. ಅದಕ್ಕೆ ರಿಯಾಯಿತಿ ಇರಲಿ, ಮಾಂಸ ಮತ್ತು ಮದ್ಯಪಾನ ಮಾಡಲಿ. ಯಾಕಂದರೆ ಮೊದಲೆಲ್ಲ ಅವರಿಗೆ ಅದು ಹಂಬಲ ಇದ್ದೇ ಇತ್ತು, ಮಾಡೋಕ್ಕಾಗಿರಲಿಲ್ಲ, ದುಡ್ಡು ಇರಲಿಲ್ಲ. ಅದನ್ನೇ ನಾವು ನಮ್ಮ ಬದುಕಿನ ಮಾದರಿ ಅಂತ ತಿಳ್ಕೊಳ್ಳೋದಕ್ಕಾಗುತ್ತಾ? ಅಂಬೇಡ್ಕರ್ ಅವರನ್ನು ಅಷ್ಟು ತೀವ್ರ ಪ್ರಜ್ಞೆಯಿಂದ ಪ್ರಶ್ನೆ ಮಾಡಿ, ನೀನು ನಿನ್ನಲ್ಲಿರುವ ಸಂಪನ್ಮೂಲವನ್ನು ಇತರ ದಮನಿತರ ಬಿಡುಗಡೆಗೋಸ್ಕರವಾಗಿ ಕೆಲಸ, ಪೇ ಬ್ಯಾಕ್ ಟು ಯುವರ್ ಸೊಸೈಟಿ, ಅದು ಅವರ ಕರೆ. ಪ್ರತಿ ವಿದ್ಯಾವಂತ, ಸಂಪನ್ಮೂಲ ಪಡೆದಿರುವ ಪ್ರತಿ ವ್ಯಕ್ತಿ, ಸ್ವಲ್ಪ ಮಟ್ಟಿಗಾದರೂ ಏನಾದರೂ ಸ್ಥಿರತೆಯನ್ನು ಹೊಂದಿರುವ ಪ್ರತಿ ವ್ಯಕ್ತಿಯ ಕೆಲಸ ಏನು? ಪೇ ಬ್ಯಾಕ್ ಟು ಯುವರ್ ಸೊಸೈಟಿ. ನೀನು ನಾಲೆಡ್ಜ್ಫುಲ್ ಆದರೆ ಆ ನಾಲೆಡ್ಜನ್ನು ಹಂಚು, ಹಣ ಇರೋನಾದರೆ ಆ ಹಣವನ್ನು ಹಂಚು, ಅಧಿಕಾರವಂತನಾದರೆ ಅಧಿಕಾರವನ್ನು ಹಂಚು, ಎಲ್ಲರನ್ನು ಅಧಿಕಾರವಂತರನ್ನಾಗಿ ಮಾಡು, ಅಧಿಕಾರಯುಕ್ತರನ್ನಾಗಿ ಮಾಡು. ಜ್ಞಾನಿಯಾದರೆ ಜ್ಞಾನವನ್ನು ಹಂಚು, ಅನ್ನ ಬೆಳೆಯೋನಾದರೆ ಅನ್ನವನ್ನು ಹಂಚು. ನಿನ್ನ ಹತ್ರ ಏನಿದೆಯೋ ಅದನ್ನು ನೀನು ಪೇ ಬ್ಯಾಕ್ ಟು ಯುವರ್ ಸೊಸೈಟಿ. ಯಾಕಂದರೆ ನೀನು ಇವತ್ತು ಏನಾಗಿದೆಯೋ ಅದು ಬರೀ ನಿನ್ನೊಬ್ಬನಿಂದ ಆದದ್ದಲ್ಲ. ಇದು ಅಂಬೇಡ್ಕರ್ ಅವರ ಸ್ಪಷ್ಟವಾದ ಚಿಂತೆ. ಹಾಗಾಗಿನೇ ಅಷ್ಟು ದೊಡ್ಡ ದೊಡ್ಡ ಡಿಗ್ರಿಗಳನ್ನು ಪಡ್ಕೊಂಡಿದ್ದವರು ಸುಲಭವಾಗಿ ಈ ಭಾರತದ ಜಾತಿ ಕುಪ್ಪಕ್ಕೆ ಬರದೆಯೇ ಬಂದಾಗ ಅವರಿಗೆ ಬರೋಡಾದಲ್ಲಿ ಇರೋದಕ್ಕೆ ಮನೆ ಕೊಡಲಿಲ್ಲ. ಯಾವುದೋ ಪಾರ್ಸಿ ಲಾಡ್ಜಲ್ಲಿ ಇದ್ದರು ಅವರು. ಆ ಪಾರ್ಸಿಗಳೆಲ್ಲರೂ ಬಂದು ನೀನು ಪಾರ್ಸಿ ಅಲ್ಲವಂತೆ, ಸುಳ್ಳೆ ನಮ್ಮ ಹೆಸರು ಬರ್ಸಿದೀಯ ಅಂತ ಹೊರಗೆ ಹಾಕ್ಬಿಟ್ಟಿರ್ತಾರೆ ಅವ್ರ ವಸ್ತುಗಳನ್ನೆಲ್ಲ. ಬುದ್ಧ ಅರಳಿ ಮರದ ಕೆಳಗೆ ಕೂತು ಜ್ಞಾನೋದಯ ಪಡೆದಿರೋ ರೀತಿಯಲ್ಲಿ ಅಂಬೇಡ್ಕರ್ ಅವತ್ತು ಆ ಪಾರ್ಸಿ ಪ್ರವಾಸಿ ಮಂದಿರದ ಹತ್ತಿರದಲ್ಲೆಲ್ಲೋ ದೂರದಲ್ಲಿದ್ದಂತಹ ಒಂದು ಮರದ ಕೆಳಗಡೆ ಕೂತು ಕಣ್ಣೀರು ಹಾಕಿದ್ದಾರೆ. ನಾನು ಎಂಥ ಅಪವಿತ್ರ ಭೂಮಿಯಲ್ಲಿ ಹುಟ್ಟಿದ್ದೀನಿ, ಈ ಜನ್ಮ ನನಗೆ ಯಾಕೆ ಬಂತು? ವಿದೇಶದಲ್ಲಿ ಅಂತಂಥ ಡಿಗ್ರಿ ತಗೊಂಡು ಬಂದಿದ್ದಾರೆ. ಅವರಿಗೆ ವಾಸಕ್ಕೆ ಅವರಿಗೆ ಅಲ್ಲಿ ಬರೋಡದಲ್ಲಿ ಒಂದು ವಾಸಕ್ಕೆ ಒಂದು ಮನೆ ಕೊಡೋದಕ್ಕೆ ಸಂಪ್ರದಾಯವಾದಿಗಳು ಸಿದ್ಧ ಇಲ್ಲ. ಜಾತಿ ಎನ್ನುವ ಮುದ್ರೆ ಅವರನ್ನು ಎಷ್ಟು ಅವಮಾನಿಸಿದೆ, ಘಾಸಿ ಮಾಡಿದೆ ಅಂತ ಹೇಳಿದರೆ, ಅದಕ್ಕೋಸ್ಕರವಾಗಿ ಅಂಬೇಡ್ಕರ್ ಅವರು ಜಾಣರಾಗಿದ್ದಿದ್ದರೆ ವಿದೇಶಕ್ಕೆ ಓಡೋಗ್ಬಿಡ್ಬೇಕಿತ್ತು. ವಿದೇಶದಲ್ಲಿ ಪ್ರೊಫೆಸರ್ ಆಗ್ತಿದ್ರು, ಒಂದು ಚೇರಿಗೆ ಚೇರ್ಮನ್ ಆಗ್ತಿದ್ರು, ವೈಸ್ ಚಾನ್ಸಲರ್ ಆಗ್ತಿದ್ರು. ಹೇಳೋಕ್ಕಾಗೋದಿಲ್ಲ. ವಿದೇಶದವರು ಅವರಿಗಿರುವಂತಹ ಜ್ಞಾನದಲ್ಲಿ ಮತ್ತು ಈ ಥರದ ಬುದ್ಧಿವಂತರನ್ನೆಲ್ಲ ಕದಿಯೋದ್ರಲ್ಲಿ ಅವ್ರು ನಿಸ್ಸೀಮರು. ಬೇಕಾದ್ರೆ ಇವರಿಗೆ ಸಿಟಿಜನ್ಶಿಪ್ ಕೊಟ್ಟುಬಿಟ್ಟು ಅಲ್ಲಿ ಮಿನಿಸ್ಟ್ರೂ ಮಾಡಿಬಿಡ್ತಿದ್ರು. ಎಲ್ಲ ಮಾಡ್ತಾರಲ್ಲ ಅಮೇರಿಕದವರು, ಇಂಗ್ಲೆಂಡವರು. ನಮ್ಮೆಲ್ಲ ಬುದ್ಧಿವಂತ ವಿಜ್ಞಾನಿಗಳನ್ನು ಎಲ್ಲ ದೊಡ್ಡವ್ರನ್ನೂ ಅಲ್ಲಿ ಕರೆಸ್ಬಿಟ್ಟು ಅವ್ರಿಗೊಂದು ಮೆಂಬರ್ಶಿಪ್ ಕಾರ್ಡ್ ಕೊಟ್ಬಿಟ್ಟು ಬ್ಯಾಡ್ಜು, ಈ ನಮ್ಮ ದೇಶದ ಸಂಶೋಧನೆ ಅಂತೆಲ್ಲ ಹಾಕ್ಬಿಡ್ತಾರೆ ಬೋರ್ಡು. ಅವ್ರ ದೇಶದಲ್ಲಿ ಮಾಡಿದ್ದಲ್ಲ. ಇವರು ಅವ್ರಿಗೆ ಕೊಡೋ ಡಾಲರ್ಗಳಿಗೆ ಮತ್ತು ಆ ಬ್ಯಾಡ್ಜಿಗೆ ಓಡೋಗ್ತಾರೆ. ಇಂಡಿಯಾದಲ್ಲಿರಲ್ಲ ಅಂತ ಅಂಬೇಡ್ಕರ್ ತೀರ್ಮಾನ ಮಾಡಿದ್ದಿದ್ರೆ, ತಮ್ಮೊಬ್ಬರ ಬಿಡುಗಡೆಗೆ ಅವ್ರು ತೀರ್ಮಾನ ಮಾಡಿದ್ದಿದ್ರೆ, ಅವ್ರು ಜಾಣರಾಗಿದ್ದಿದ್ರೆ, ತಿಂದುಣ್ಣುವ ಜಾಣರಾಗಿದ್ದಿದ್ದಾರೆ, ಇಲ್ಲಿ ಬಾಡಿಗೆ ಮನೆ ಪಡೆಯೋಕ್ಕಾಗದಿರುವಂತಹ ದುಸ್ಥಿತಿಗೋಸ್ಕರ ಭಾರತಕ್ಕೆ ವಾಪಸ್ ಬರ್ತಿರಲಿಲ್ಲ, ಹಠ ತೊಟ್ಟು ಇಲ್ಲಿ ನಿಲ್ತಿರಲಿಲ್ಲ. ಅವರಿಗೆ ಸ್ವಂತ ಸುಖ, ಸ್ವಂತವಾಗಿರುವ ಲಾಭ, ಸ್ವಂತವಾದ ರಾಜಕೀಯವಾಗಿರುವಂತಹ ಗಳಿಕೆ ಅವರಿಗೆ ಮುಖ್ಯವೇ ಆಗಿರಲಿಲ್ಲ. ಸ್ವತಂತ್ರಾನಂತರವೂ ಕೂಡ ಅದನ್ನು ರುಜುವಾತು ಮಾಡಿದರು. ಒಬ್ಬರೇ ರಾಜಕಾರಣಿ ತಾನು ನಂಬಿರುವ ಒಂದು ಮೌಲ್ಯ, ಒಂದು ನೀತಿ, ಇದನ್ನು ಭಾರತೀಯ ಸಂಸತ್ತು ಗೌರವಿಸಿಲ್ಲ ಅಂದರೆ ನಾನು ಇಲ್ಲಿ ಕಾನೂನು ಮಂತ್ರಿಯಾಗಿರೋದು ಅವಮಾನ ಅಂತ ರಾಜೀನಾಮೆ ಕೊಟ್ಟರು. ಅವರು ಮಂಡಿಸಿದ ಬಿಲ್ ಯಾವುದು? SC/ST ರಿಸರ್ವೇಷನ್ ಕೊಡ್ರಿ ಅಂತಲ್ಲ, ಅದನ್ನು ಭಾರತೀಯ ಸಂಸತ್ತು ಅವಾಗಲೇ ಅಪ್ರೂವ್ ಮಾಡಿಬಿಟ್ಟಿತ್ತು. ಹಿಂದೂ ಆಸ್ತಿಯಲ್ಲಿ, ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಸಮಾನ ಭಾಗ ಕೊಡಬೇಕು, ಆಸ್ತಿ ಹಕ್ಕು ಕೊಡಬೇಕು ಅನ್ನೋ ಬಿಲ್ಲು. ಬರೀ ದಲಿತರಿಗಲ್ಲ, ಭಾರತೀಯ ಸ್ತ್ರೀಯರಿಗೆ ಅವರ ಊಳಿಗಮಾನ್ಯ ಗುಲಾಮಗಿರಿಯಿಂದ, ಕುಟುಂಬದ ಚಾಕರಿ ಗುಲಾಮಗಿರಿಗಳಿಂದ, ಅವಳ ಅಧೀನತೆಯಿಂದ, ಅವಳ ಅಜ್ಞಾನದಿಂದ ಬಿಡುಗಡೆಗೊಳಿಸಬೇಕು ಅಂತ ಹೇಳಿದರೆ ಒಂದೇ ದಾರಿ ಇರೋದು. ಅವಳು ಯಾಕೆ ಅಧೀನಳಾಗಿದ್ದಾಳೆ, ಯಾಕೆ ಗುಲಾಮಳಾಗಿದ್ದಾಳೆ, ಯಾಕೆ ನಿಕೃಷ್ಟ ಚಾಕರಿಯವಳಾಗಿದ್ದಾಳೆ ಅವಳು? ಯಾಕೆ ಅಂತ ಹೇಳಿದರೆ ಅವಳಿಗೆ ಆರ್ಥಿಕವಾದ ಸ್ವಾವಲಂಬನೆ ಇಲ್ಲ, ಆಸ್ತಿ ಹಕ್ಕಿಲ್ಲ. ಎಲ್ಲೋದ್ರೂ ಕೂಡ ಇನ್ನೊಬ್ಬರ ಆಶ್ರಯದಲ್ಲಿ ಬದುಕಬೇಕಾಗಿರೋದ್ರಿಂದ ಯಾವ ಆಶ್ರಯದಲ್ಲಿ ಇರ್ತಾಳೋ ಅಲ್ಲೇ ಬಿದ್ದು ಸತ್ತೋಗೋಣ ಅಂತ ತೀರ್ಮಾನ ಮಾಡ್ತಿದ್ದಾಳೆ. ಈ ಸಂಪ್ರದಾಯವನ್ನು ಮುರಿಬೇಕು ಅಂತ ಹೇಳಿದರೆ ಒಂದೇ ದಾರಿ, ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಹಕ್ಕು ಕೊಡಬೇಕು ಅಂತ ಮಸೂದೆ ಮಂಡಿಸಿದರು.
ನೆಹರು ಅವರು ಮಾತು ಕೊಟ್ಟಿದ್ದರಂತೆ ಬೆಂಬಲಿಸ್ತೀವಿ ಅಂತ. ಆದರೆ ಸಂಪ್ರದಾಯವಾದಿಗಳು ಒತ್ತಡ ಬಂದ ತಕ್ಷಣ ಅವರು ಸಂಸತ್ನಲ್ಲಿ ಮೌನವಾದರು, ಮಸೂದೆ ಬಿದ್ದೋಯಿತು. ಇವರು ಮನನೊಂದು ರಾಜೀನಾಮೆ ಕೊಟ್ಟರು. ನಾನು ಇಂಥ ಸಂಸತ್ತಲ್ಲಿ ಕಾನೂನು ಮಂತ್ರಿಯಾಗಿರೋದಿಲ್ಲ, ಯಾಕಂದರೆ ನನ್ನ ಆತ್ಮಸಾಕ್ಷಿಗೆ ವಿರುದ್ಧ. ಏನು ಭಾರತೀಯ ಮಹಿಳೆಯರ ಸಂಘಟಿತರಾಗಿ ಬಾಬಾ ಸಾಹೇಬರನ್ನ ಮೆರವಣಿಗೆ ಮಾಡಿರಲಿಲ್ಲ. ಅವರೇನಾದ್ರು ಮನವಿ ತಂದು ಸ್ವಾಮಿ ನಮಗೆ ನೀವೆಲ್ಲರೂ ಆಸ್ತಿ ಹಕ್ಕು ಕೊಡಿಸ್ರಿ ಅಂತ ಕೇಳಿರಲಿಲ್ಲ. ನಾವೆಲ್ಲ ಗಂಡಂದಿರ ಶೋಷಣೆಯಲ್ಲಿ, ಕೌಟುಂಬಿಕ ಸಂಕೋಲೆಯಲ್ಲಿ ನಲಿಗೆ ಹಾಳಾಗೋಗಿದ್ದೀವಿ ಅಂತ ಅವರಿಗೆ ನಿಯೋಗ ಬಂದಿರಲಿಲ್ಲ. ಸ್ವಯಂ ಪ್ರಜ್ಞೆಯಿಂದ ಯಾರ್ಯಾರ ಬಿಡುಗಡೆಗೆ ಕೆಲಸ ಮಾಡಬೇಕು ಅಂಬೇಡ್ಕರ್ ಅವರನ್ನು ಸ್ವಯಂ ಆಲೋಚಿಸಿದರು. ಕಾರ್ಮಿಕರಿಗೆ 8 ಗಂಟೆ ನೌಕರಿ ಅಂತ ಹೇಳಿದರು. ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವ ಹೆಣ್ಮಕ್ಳಿಗೆ ರಾತ್ರಿ ಪಾಳಿ ಇರಬಾರದು ಅಂತ ಹೇಳಿದರು. ಹೆರಿಗೆ ಭತ್ಯೆ ಕೊಡಬೇಕು, ಹೆರಿಗೆ ರಜಾ ಕೊಡಬೇಕು ಅಂತ ಹೇಳಿದರು. ಅತ್ಯಾಧುನಿಕ ದೇಶದಲ್ಲಿ ಏನು ಕಾನೂನುಗಳಿದ್ವೋ ಅಷ್ಟೂ ಕಾನೂನುಗಳನ್ನು ನಾವು ಯಾರೂ ಕೇಳದೆ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಅಳವಡಿಸಿದರು. ಅದಕ್ಕೆ ನಾವು ದುರಾದೃಷ್ಟವಂತರು. ಯಾಕೆ ದುರಾದೃಷ್ಟವಂತರು ಅಂತ ಹೇಳೋದಂದರೆ, ನಮಗೆ ನಮ್ಮ ಬುಡ ಕಾದಿದ್ದಿದ್ದರೆ ಗೊತ್ತಾಗಿರೋದು. ಇಂಥ ಒಂದೊಂದು ಹಕ್ಕನ್ನು ಪಡೆಯೋದಕ್ಕೆ ಇವತ್ತು ರೈತರು ಮಾಡ್ತಾ ಇದ್ದಾರಲ್ಲ ಡೆಲ್ಲಿ ಹತ್ರ ಚಳವಳಿ, ಆ ರೀತಿ ನಾವು ವರ್ಷಗಟ್ಟಲೆ ಚಳವಳಿ ಮಾಡಬೇಕಾಗಿ ಬಂದಿದ್ದಾರೆ. ಕಾರ್ಮಿಕರು ಒಂದು ಕಡೆ 8 ವರ್ಷ ಇದು ಮಹಿಳೆಯರೆಲ್ಲ ನಮಗೆ ಹೆರಿಗೆ ಭತ್ಯೆ ಬೇಕು, ಹೆರಿಗೆ ರಜಾ ಬೇಕು, ಈ ಥರ ಹೋರಾಟಗಳನ್ನು ಮಾಡಿ ನಾವು ಇದನ್ನೆಲ್ಲ ಪಡೆದಿದ್ದರೆ ನಮಗೆ ಈ ಸಂವಿಧಾನದ ಮಹತ್ವ ಏನು ಅಂತ ಗೊತ್ತಾಗ್ತಿತ್ತು. ಅಂಬೇಡ್ಕರ್ ಅವರ ಚಿಂತನೆಗಳ ಕೊಡುಗೆ ಏನು ಅಂತ ಗೊತ್ತಾಗಿರ್ತಿತ್ತು. ಎಲ್ಲವನ್ನು ತಟ್ಟೆಯಲ್ಲಿಟ್ಟು ಕೊಟ್ಟಂಗೆ ಕೊಟ್ಟರು. ಈಗ ನಮಗೆ ಗೊತ್ತಾಗಿದೆ, 70 ವರ್ಷದ ನಂತರ ಗೊತ್ತಾಗಿದೆ. ನಾವು ನಂಬಿದ್ವಿ ನಮ್ಮ ಆಳುವವರು ಈ ಸಂವಿಧಾನ ಅನ್ನುವ ಚೈತನ್ಯ ರಥವನ್ನು ನಡೆಸುವಂತಹವರು ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ನಂಬಿದ್ವಿ. ಸಂವಿಧಾನ ಅನ್ನೋದು ಒಂದು ಚೈತನ್ಯ ಅಷ್ಟೇ, ಅದೊಂದು ವಾಹನ. ಭಾರತದ ಇಂದು ಮತ್ತು ನಾಳೆಗಳು ಯಾವ ಮಾರ್ಗದಲ್ಲಿ ಮುನ್ನಡೆಯಬೇಕು ಅಂತ ದಿಕ್ಸೇಷನ್ ಮಾಡುವಂತಹ, ಅದಕ್ಕೆ ಬೇಕಾಗಿರುವ ಎಲ್ಲ ಸ್ಫೂರ್ತಿಯನ್ನು ಮತ್ತು ಅವಕಾಶವನ್ನು ಹೊಂದಿರುವಂತಹ ಒಂದು ಚೈತನ್ಯ ರಥ. ಆದರೆ ಚಾಲಕರಾದವರು ಸರಿ ಇರಬೇಕು. ಈ ಡ್ರೈವರು ರ್ಯಾಶ್ ಡ್ರೈವ್ ಮಾಡ್ತಾ ಇದ್ದರೆ ದಯವಿಟ್ಟು ಈ ನಂಬರಿಗೆ ಫೋನ್ ಮಾಡಿ ಅಂತ ಕೆಲವು ವೆಹಿಕಲ್ಸ್ ಹಿಂಭಾಗದಲ್ಲಿ ಬರೆದಿರ್ತಾರೆ. ನೋಡಿದ್ದೀರಾ? ನೀವು ಯಾವುದನ್ನೂ ನೋಡಲ್ಲ, ಭಾರತೀಯರು ಏನೂ ನೋಡಲ್ಲ, ಹೆಂಡತಿ ಮುಖನೂ ಸರಿಯಾಗಿ ನೋಡೋದಿಲ್ಲ. ನೀವು ಗಂಡಂದ್ರ ಮುಖ ನೋಡೋದು ನಾಚಿಕೆ ಆಗುತ್ತೆ ನಿಮಗೆ. ಯಾಕಲ್ಲಿ ಬರೆದಿರ್ತಾರೆ ಈ ಚಾಲಕ ರ್ಯಾಶ್ ಡ್ರೈವ್ ಮಾಡ್ತಿದ್ದಾನೆ, ಗ್ಯಾರಂಟಿ ಹಿಂಗೆ ಹೋದರೆ ಹಳ್ಳಿಗೆ ಕೆಡುತ್ತಾನೆ. ಚಾನಲ್ಗೇನೆ ಈ ಭಾರತನ ಅಪೂರ್ವವಾಗಿರುವಂತಹ ಈ ನಮ್ಮ ಚೈತನ್ಯ ರಥ ಒಂದು ದಿವಸ ಚಕ್ರ ಮುರ್ಕೊಂಡು ಹಳ್ಳಕ್ಕೆ ಬಿದ್ದಾಗ ಎತ್ತೋದಕ್ಕೆ ಯಾರು ಇದ್ದೀವಿ, ಯಾರಿಗಷ್ಟು ತಿಳುವಳಿಕೆ ಇದೆ, ಯಾರಿಗಷ್ಟು ಸಂಘಟನೆ ಇದೆ, ಯಾರಿಗಷ್ಟು ಬದ್ಧತೆ ಇದೆ, ಎಲ್ಲರೂ ಕೂಡ ನಾವು ನಮ್ಮ ಮನೆಗಳ ಸುಖದಲ್ಲಿ ನಿರತರಾಗಿದ್ದೀವಿ. ದೇಶ ಅನ್ನುವಂತಹ ಹೊಣೆ ನಮಗೆ ಯಾರಿಗೂ ಇಲ್ಲ. ದೇಶ ಪ್ರೇಮ ಅಂದರೆ ಭಾರತದ ಬಾವುಟ ಸಿಕ್ಕಿಸ್ಕೊಳ್ಳೋದು ಅಂತ. ಸ್ವತಂತ್ರದ ದಿವಸ ಭಾರತದ ಬಾವುಟವನ್ನು ಸಿಕ್ಕಿಸ್ಕೊಂಬಿಟ್ರೆ ದೊಡ್ಡ ದೇಶದ ಪ್ರೇಮ. ರಾಮ ಮಂದಿರಕ್ಕೆ ದೇಣಿಗೆ ಕೊಟ್ಟುಬಿಟ್ರೆ ರಾಷ್ಟ್ರ ಭಕ್ತಿ. ಅಂದರೆ ಎಷ್ಟು ಅಪಸವ್ಯಗಳನ್ನು ತೊಡಗಿಸ್ತಾ ಇದ್ದಾರೆ. ಚಾಲಕ ನಿರ್ಲಕ್ಷ್ಯದಿಂದ ವಾಹನ ಚಲಾಯಿಸಿದಲ್ಲಿ ಇಂಥವರಿಗೆ ದೂರು ಕೊಡಿ ಅಂತಿತ್ತು ಸಂವಿಧಾನದಲ್ಲಿ. ದೂರು ಕೊಡ್ತಿದ್ದೀವಿ. ದೂರು ಪರಿಶೀಲಿಸುವ ಸುಪ್ರೀಂ ಕೋರ್ಟ್ ಆದರೂ ಕೂಡ ಇದನ್ನು ಸರಿಯಾಗಿ ಜನರ ಪರವಾಗಿ ಪರಿಶೀಲನೆ ಮಾಡಿ ಆ ಚಾಲಕನಿಗೆ ಗದರಿಸುತ್ತೆ ಅನ್ನುವಂತಹ ನಂಬಿಕೆಯನ್ನೇನಾದರೂ ಉಳಿಸ್ತಾ ಇದೆಯಾ? ಪ್ರಶಾಂತ್ ಭೂಷಣ್ ಮಾತಾಡಿದರು. ನ್ಯಾಯಮೂರ್ತಿಗಳು ವರ್ತನೆ ಏನಾಗಿದೆ, ತುರ್ತು ಪರಿಸ್ಥಿತಿಯಲ್ಲಿ ಕೂಡ ಈ ರೀತಿಯಾಗಿರುವಂತಹ ಒಂದು ಇದು ಬಂದಿರಲಿಲ್ಲ. ಒಬ್ಬ ಪತ್ರಕರ್ತರಂದ್ರೆ ಒಂದೇ ಥರ ಇರಬೇಕು. ಸಂವಿಧಾನದ ಪ್ರಕಾರ ಪತ್ರಕರ್ತ ಅಂದರೆ ಅವನು ಎಡವೋ ಬಲವೋ ಮಧ್ಯವೋ. ಪತ್ರಕರ್ತ ಅಂತ ಹೇಳಿದರೆ ಅವನಿಗಿರುವ ಹಕ್ಕೇನು? ಅಭಿವ್ಯಕ್ತಿ ಸ್ವಾತಂತ್ರ್ಯ, ನನಗೆ ಅನಿಸಿದ್ದನ್ನು ಆಲೋಚಿಸಿದ್ದನ್ನ ಬರೆಯೋ ಸ್ವಾತಂತ್ರ್ಯ. ಒಬ್ಬ ಪತ್ರಕರ್ತ ಬರೆದ್ರೆ 3 ತಿಂಗಳು ಜೈಲಾಗಿದೆ. ಇನ್ನೊಬ್ಬ ಪತ್ರಕರ್ತ ಬಾಯಿ ಬಂದಿದ್ದು ಮಾತಾಡಿದರೆ ಅವನ್ನ ಕರ್ಕೊಂಡು ಹೋಗಿ ಭಾಳ ದಿವಸ ಜೈಲಲ್ಲಿಟ್ಟರೆ ವಿಲಿ ಒದ್ದಾಡಿ ಭಾರತ ಮಾತೆಯ ಆತ್ಮ ಸುಪ್ರೀಂ ಕೋರ್ಟ್ ಸ್ಪೆಷಲ್ ಆಗಿರುವಂತಹ ಅಧಿವೇಶನ ನಡೆಸಿ ಜಾಮೀನು ಕೊಟ್ಟು ಕಳಿಸಿದೆ.
ಇದು ಸಂವಿಧಾನದ ಕಾನೂನಿನ ಮುಂದೆ ಎಲ್ಲರೂ ಒಂದೇ. ಸಂವಿಧಾನ ಹೇಳ್ತಾ ಇರೋದು ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅಂತ. ಅದ್ಯಾಕೆ ಈ ಪತ್ರಕರ್ತನಿಗೆ ಈ ಟ್ರೀಟ್ಮೆಂಟು, ಆ ಪತ್ರಕರ್ತನಿಗೆ ಅದ್ಯಾಕೆ ಆ ಟ್ರೀಟ್ಮೆಂಟು? ಯೋಚನೆ ಮಾಡಬೇಕಾಗಿರೋದು. ಆದ್ದರಿಂದ ಅರ್ಥ ಏನು? ಚಾಲಕ ನಿರ್ಲಕ್ಷ್ಯದಿಂದ ವಾಹನ ನಡೆಸಿದಲ್ಲಿ ದೂರು ಕೊಡಿ ಅಂತ ಹೇಳಿದ್ದಕ್ಕೆ ನಮಗೊಂದು ರೆಫರೆನ್ಸ್ ಪಾಯಿಂಟ್ ಇತ್ತು, ಸುಪ್ರೀಂ ಕೋರ್ಟ್ ಆಗಿತ್ತು. ಈ ಸಂವಿಧಾನಕ್ಕೆ ಕೈಕಾಲುಗಳಿಲ್ಲ, ನಾವು ಜನರೇ ಕೈಕಾಲು. ಈ ಸಂವಿಧಾನಕ್ಕೆ ಸಂಸತ್ತು ಮತ್ತು ಶಾಸನ ಸಭೆಯೇ ಬಾಯಿ ಮತ್ತು ಅದರ ಆಲೋಚನಾ ಕೇಂದ್ರ ಇದ್ದರೆ ಅದು ಸುಪ್ರೀಂ ಕೋರ್ಟಲ್ಲಿತ್ತು. ಇವತ್ತು ಇವೆಲ್ಲವೂ ಸರಿಯಾಗಿ ಕೆಲಸ ಮಾಡುವ ಅಂಗಾಂಗಗಳೆಲ್ಲವೂ ಕೂಡ ಕ್ರಮವಾಗಿ ವರ್ಕ್ ಮಾಡ್ತಾ ಇದ್ದಾವ. ಏನೋ ಒಂದು ಅಪಾಯಕಾರಿಯಾಗಿರುವಂತಹ ಲ್ಯಾಬೋರೇಟರಿ ರಿಪೋರ್ಟ್ ತೋರಿಸ್ತಾ ಇದ್ದಾವೆ. ಇದನ್ನು ನಾವು ಆಲೋಚನೆ ಮಾಡಬೇಕಾಗಿರುವ. ಇವತ್ತು ಹಂಗಾರೆ ಯಾರಿಗೆ ದೂರು ಕೊಡಬೇಕು? ಸಂವಿಧಾನಕ್ಕೆ ಅಪಾಯ ಬಂದಿದೆ, ಅಂಬೇಡ್ಕರ್ ಅವರ ಚಿಂತನೆಗಳಿಗೆ ಅಪಾಯ ಬಂದಿದೆ, ಆಧುನಿಕ ಭಾರತೀಯರಿಗೆ ಹೆಮ್ಮೆಯ ಒಂದು ಗ್ರಂಥ ಆಗಿದ್ದಂತಹ ಸಂವಿಧಾನದ ಉಳಿವಿನ ಪ್ರಶ್ನೆ ಎದುರಾಗಿದೆಯೋ ಅನ್ನುವಂತಹ ಅನುಮಾನದ ಕಾರಣವನ್ನು ಕೆಲವರು ನಿರ್ಮಿಸ್ತಾ ಇದ್ದಾರೆ. ಪ್ರತಿ ಸಲ ಒಂದೊಂದು ತೀರ್ಪು ಬಂದಾಗಲೂ, ಒಂದೊಂದು ಕಾನೂನು ಬಂದಾಗಲೂ ಕೂಡ ಇದರ ಅಡಿಪಾಯ ಸಾಮಾಜಿಕ ನ್ಯಾಯದ ಅಡಿಪಾಯ, ಸಾಮಾಜಿಕ ಸೌಹಾರ್ದತೆ ಅಡಿಪಾಯ, ಪ್ರಜಾಪ್ರಭುತ್ವದ ಅಡಿಪಾಯ, ಸ್ವತಂತ್ರ ನ್ಯಾಯಾಂಗದ ಅಡಿಪಾಯ, ಸ್ವತಂತ್ರ ಚುನಾವಣಾ ಆಯೋಗದ ಅಡಿಪಾಯ, ಸ್ವತಂತ್ರ ಇಡಿ, ಸ್ವತಂತ್ರ CBI ಎಲ್ಲವೂ ಕೂಡ ಯಾವುದೋ ಸೂತ್ರಧಾರನ ಕೈಯಲ್ಲಿ ಸಿಕ್ಕಿ ಒದ್ದಾಡಂಗೆ ಆಗ್ತಾ ಇದೆಯಲ್ಲ. ಇದು ನಮ್ಮ ಸಂವಿಧಾನ ಹೇಳಿದ್ದಲ್ಲ. ಅಂಬೇಡ್ಕರ್ ಅವರು ಬಹಳ ಹುಷಾರಾಗಿ ಸಂವಿಧಾನ ರಚನಾ ಸಮಿತಿಯಲ್ಲಿ ಭಾರತ ನೆಟ್ಟಿಗೆ ನಡೀಬೇಕು ಅಂದರೆ ಯಾವ್ಯಾವುದು ಇಂಡಿಪೆಂಡೆಂಟ್ ಫಂಕ್ಷನ್ ಇರಬೇಕು. ಹೃದಯದ ಕೆಲಸ ಹೃದಯ, ಶ್ವಾಸಕೋಶದ ಕೆಲಸ ಶ್ವಾಸಕೋಶ, ಹೊಟ್ಟೆ ಜಠರದ ಕೆಲಸ ಜಠರ, ಯಾವ್ಯಾವ ಕೆಲಸ ಯಾರ್ಯಾರು ಮಾಡಬೇಕು ಮತ್ತು ಒಂದಕ್ಕೊಂದು ತಲೆ ಹಾಕಬಾರ್ದು. ಇದನ್ನೆಲ್ಲವನ್ನೂ ಬದನೆಕಾಯಿ ಬಜ್ಜಿ ಮಾಡಿಬಿಟ್ಟು ಇನ್ನು ರಾಷ್ಟ್ರಪ್ರೇಮ ಅಂತ ನಮಗೆ ಉಣಬಡಿಸ್ತಾ ಇದ್ದಾರೆ. ಅವ್ರು ಹೇಳಿದರು, ಅಂಬೇಡ್ಕರ್ ಅವರು ಆ ಮಾತನ್ನು ನನ್ನ ಮಾತನ್ನು ಮುಗಿಸ್ತೀನಿ. ಅವ್ರು ಹೇಳಿದರು, ಇದೇ ಭಾರತೀಯರ ಕೈಗೆ, ಭಾರತೀಯ ಮೇಲ್ಜಾತಿ ಶಕ್ತಿಗಳ ಕೈಗೆ ನೀವು ರಾಜಕೀಯ ಅಧಿಕಾರವನ್ನು ಕೊಡೋದಾದರೆ ನಾನು ಬ್ರಿಟಿಷರ ಕೈಯಲ್ಲೇ ಇರ್ತೀನಿ, ನನಗೆ ಮಾತ್ರ ಇದು ಬೇಕಾಗಿಲ್ಲ. ವಸಾಹತುಶಾಹಿ ನಮಗೆ ಸಾಕಾಗಿದೆ ನಿಜ, ಆದರೆ ಪುರೋಹಿತಶಾಹಿ ಅದಕ್ಕಿಂತ ಜಾಸ್ತಿ ಸಾಕಾಗಿದೆ. ಮತ್ತೆ ಪುರೋಹಿತಶಾಹಿಯನ್ನು ನಾವು ತಂದು ಭಾರತೀಯ ಜನತೆ ಪರೋಕ್ಷವಾಗಿ ನಮ್ಮ ತಲೆ ಮೇಲೆ ಇಟ್ಕೊಂಡಿದ್ದೀವಿ. ಅದರ ಕಬಂಧ ಬಾಹುಗಳು ನಮ್ಮ ಕುತ್ತಿಗೆ ಹಿಚ್ಕೋದಕ್ಕೆ ಮೊದಲು ಈ ಭಾರತದ ಮುನ್ನಡೆಯನ್ನು ಪೂರ್ತಿ ಪ್ರಪಾತಕ್ಕೆ ತಳ್ಳೋದಕ್ಕೆ ಮೊದಲು, ನಮ್ಮ ಪ್ರಜಾಪ್ರಭುತ್ವದ ಆಶಯವನ್ನು ಭಗ್ನಗೊಳಿಸೋದಕ್ಕೆ ಮೊದಲು ನಮ್ಮ ಶ್ರೇಷ್ಠತೆಯನ್ನು, ಸಮಾನತೆಯನ್ನು, ಸಹೋದರತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಬೇಕಾಗಿರುವ ಚಿಂತನೆಗಳು ಅಂಬೇಡ್ಕರ್ ಅವರಲ್ಲಿದೆ. ಅವರು ಸಮಾಜಶಾಸ್ತ್ರಜ್ಞ, ರಾಜ್ಯಶಾಸ್ತ್ರಜ್ಞ, ಅವರ ಅರ್ಥಶಾಸ್ತ್ರಜ್ಞ, ಒಬ್ಬ ಇತಿಹಾಸಕಾರ, ಒಬ್ಬ ಕಾನೂನು ತಜ್ಞ, ಎಷ್ಟೆಲ್ಲ ಒಬ್ಬರೇ. ದಲಿತ ಸಮುದಾಯದ ಗಜಗರ್ಭ ಇಷ್ಟು ವರ್ಷದ ಹೆರಿಗೆಯ ಯಾತನೆಯಿಂದ ಎತ್ತಂಥ ಒಂದು ದೈತ್ಯ ಚಿಂತಕ. ಯಾಕಂದ್ರೆ ಅಲ್ಲಿವರೆಗೂ ಚಿಂತಕರನ್ನು ಹೆರಕ್ಕಾಗಿರಲಿಲ್ಲ, ಅವಕಾಶವೇ ಕೊಟ್ಟಿರಲಿಲ್ಲ. ಆದ್ದರಿಂದ ಆ ಗಜಗರ್ಭ ಹೊತ್ತಿದ್ದದು. ಎಷ್ಟು ಬಗೆಯಲ್ಲಿ ಚಿಂತನೆ ಮಾಡಿದ್ದಾರೆ. ಹಿಸ್ಟ್ರಿ ಓದ್ರಿ, ಅವ್ರು ಬರೆದಿರೋದು, ಸೋಷಿಯಾಲಜಿ ಓದ್ರಿ, ಎಕನಾಮಿಕ್ಸ್ ಓದ್ರಿ, ಅಂತಾರಾಜ್ಯ ಸಂಬಂಧಗಳನ್ನು ಓದ್ರಿ, ಮೈನಾರಿಟಿ ಸ್ಟೇಟಸ್ ಓದ್ರಿ. ಯಾವುದನ್ನು ಓದಿದರೂ ಕೂಡ ಒಂದು ವಿವೇಕಯುತವಾಗಿರುವ ಒಂದು ಪರಿಹಾರ ಅವರ ಚಿಂತನೆ. ಇದೆಲ್ಲದಕ್ಕೂ ಮುಖ್ಯವಾಗಿ ತಾಯ್ತನದ ಪ್ರೀತಿ ಇದೆ. ಯಾರನ್ನು ದ್ವೇಷಿಸುವನ್ಲಿಲ್ಲ, ಹಿಂಸಾಚಾರ ಮಾಡು ಅಂತ ಹೇಳಿಲ್ಲ. ಮಹಾಡ್ ಸತ್ಯಾಗ್ರಹದಲ್ಲಿ ಇವರು ಕಣ್ಣೆದುರಿಗೇನೆ ಸ್ವತಃ ಲಾಠಿ ಏಟುಗಳು ಬಿದ್ದರೂ ಕೂಡ ವಾಪಸ್ಸು ರಿಯಾಕ್ಟ್ ಮಾಡಿ ಅಂತ ಕರೆ ಕೊಡಲೇ ಇಲ್ಲ. ಅದನ್ನು ಹೇಳೋದು ನಿಜವಾದ ಹಿಂಸಾವಾದ. ಅಂದರೆ ನಿನಗೆ ಏಟು ಬಿದ್ದಾಗಲೂ ಕೂಡ ನಾನು ಏಟು ವಾಪಸ್ ಹೊಡೆಯೋದಿಲ್ಲ, ನಿನ್ನ ಮನ ಪರಿವರ್ತನೆ ಆಗ್ಬೋದೋ ಕಾಯ್ತೀನಿ, ಇಲ್ಲಾಂದರೆ ನಾನಂತೂ ದಿಟ್ಟವಾಗಿ ಹೋರಾಡ್ತೀನಿ ಅನ್ನುವ ಆ ಧೀರ ನಿಲುವು. ಅದರಿಂದ ಭಾರತದ ಶಾಂತಿ ಉಳಿದಿದ್ದರೆ ಗ್ರಾಮಗಳಲ್ಲಿ ಸಂಗ್ರಾಮ ಆಗೋಗ್ತಿತ್ತು ಜಾತಿಗಳ ನಡುವೆ. ಆ ವಿವೇಕ ನಮ್ಮನ್ನು ಕಾಪಾಡಲಿ. ಈ ಉಪನ್ಯಾಸ ಮಾಲಿಕೆಯ ಉಪನ್ಯಾಸ ಭಾಳ ಸಮರ್ಪಕವಾಗಿ ಸಾರ್ಥಕವಾಗಿ ನಡೀಲಿ, ಯಶಸ್ವಿಯಾಗಿ ನಡೀಲಿ. ಈ ಪರಸ್ಪರ ಟ್ರಸ್ಟ್ ಪರಸ್ಪರ ವೇದಿಕೆ ಏನು ಈ ರೀತಿಯಾದ ಸಮಾಜಮುಖಿ ಕೆಲಸಗಳನ್ನು ನಿಸ್ವಾರ್ಥ ಭಾವದಿಂದ ಮಾಡ್ತಾ ಬಂದಿದೆ, ಬರೀ ಸ್ನೇಹಿತರ ಸಹಕಾರದಿಂದಲೇ ಇಷ್ಟೆಲ್ಲ ಮಾಡ್ತಾ ಇದೆ. ಭಾಳ ಸಂತೋಷದ ವಿಷಯ. ನೀವ್ಯಾರೂ ಕೂಡ ಭಾವಿಸಬೇಕಾದಿಲ್ಲ 1000 ಜನ ಸೇರಿರೋ ಸಭೆಗಳು ಭಾಳ ಅರ್ಥಪೂರ್ಣ ಅಂತ.
20 ಜನ ಕೂಡ ಆಲೋಚನೆ ಮಾಡೋರಾದರೆ ಭಾಳ ಬೇಕು. ಆ 20 ಜನ 200 ಜನರನ್ನು ಮುಟ್ಟಬಲ್ಲು. ನಾವು ಮಾಡಬೇಕಾಗಿರೋದು ನಮಗೆ ಗೊತ್ತಿರೋದು ನಮ್ಮೊಳಗೆ ಇಟ್ಕೊಳ್ಳೋದಲ್ಲ, ಅದನ್ನು ತಲುಪಿಸೋದಕ್ಕೆ ಪ್ರಯತ್ನ ಪಡ್ರಿ. ಇಲ್ಲದಿದ್ದರೆ ಬರೀ ಗಾಳಿ ಮಾತುಗಳಿಗೆ ಪಿಸು ಮಾತುಗಳಿಗೆ ಬಲಿಯಾಗೋ ದಿನ ದೂರ ಇಲ್ಲ. ನಮಸ್ಕಾರ. ಆತ್ಮೀಯರೇ, ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಜಿ ಅವರ ಚಿಂತನೆಗಳ ಉಪನ್ಯಾಸ ಮಾಲಿಕೆಯ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅತ್ಯಂತ ಮನಮುಟ್ಟುವಂತಹ ರೀತಿಯಲ್ಲಿ ಅವರ ಚಿಂತನೆಗಳ ಬಗೆಗೆ ನಮಗೆ ಸಮರ್ಥವಾದಂತಹ ಚಿಂತನೆಗಳನ್ನು ಹಂಚಿಕೊಂಡಿರ್ತಕ್ಕಂತಹ ಪುಸ್ತಕ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ಹಾಗೂ ಪ್ರಗತಿಪರ ಚಿಂತಕರು ಹಾಗೂ ಸಾಹಿತಿಗಳಾದಂತಹ ಸನ್ಮಾನ್ಯ ಡಾಕ್ಟರ್ ಬಂಜಗೆರೆ ಜಯಪ್ರಕಾಶ್ ಸರ್ ಅವರಿಗೆ ಒಂದು ದೊಡ್ಡ ಚಪ್ಪಾಳೆಯ ಮೂಲಕ ನಾವೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ ಹೇಳ್ತಾ ಅವರಿಗೆ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈಗ ಡಾಕ್ಟರ್ ಬಂಜಗೆರೆ ಜಯಪ್ರಕಾಶ್ ಸರ್ ಅವರಿಗೆ ನಮ್ಮ ಪರಸ್ಪರ ಬಳಗದ ವತಿಯಿಂದ ಸನ್ಮಾನಿಸಲಾಗ್ತಾ ಇದೆ. ದಯಮಾಡಿ ಶ್ರೀ ಹುಲಿಗೇಶ್ ಸರ್ ಅವರು ಮತ್ತು ನಿಜಗುಣನ ಅವರು ಬಂದು ಅವರನ್ನ ಸನ್ಮಾನಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇನೆ. ಹಾಗೆ ನಮ್ಮ ಸಂಚಾಲಕರಾದಂತಹ ರಿಯಾಜ್ ಅಹಮದ್ ಸರ್ ಅವರು ಸಹಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ನಮ್ಮ ಪ್ರೀತಿಯ ಸನ್ಮಾನವನ್ನು ಸ್ವೀಕರಿಸಿರುವಂಥ ಡಾಕ್ಟರ್ ಬಂಜಗೆರೆ ಜಯಪ್ರಕಾಶ್ ಸರ್ ಅವರಿಗೆ ಧನ್ಯವಾದಗಳು ಹಾಗೂ ಅವರನ್ನು ಸನ್ಮಾನಿಸಿರುವಂಥ ಹುಲಿಗೇಶನ ಅವರಿಗೆ ಮತ್ತು ನಿಜಗುಣನ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈಗ